ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೇಶ್ವರಂ. ಶ್ರೀಲ ಪ್ರಭುಪಾದರ ಅದ್ಭುತವಾದಂತಹ ಜೀವನ ಚರಿತ್ರೆ, ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡುತ್ತಾ ನಾನಾ ರೀತಿಯ ದೈಹಿಕ ಮಾನಸಿಕ ಕಷ್ಟಗಳಿಗೆ ಒಳಗಾಗ್ತಾ ಇದ್ದರೂ ಕೂಡ ಎಲ್ಲ ಬದ್ಧ ಜೀವಿಗಳು ಸಂಸಾರದ ಚಕ್ರದಿಂದ ಬಿಡುಗಡೆಯಾಗಿ ಕೃಷ್ಣನ ಚರಣಕಮಲಗಳನ್ನು ಪಡೆಯಬೇಕು ಅಂತ ಉದ್ದೇಶದಿಂದ ಪ್ರಭುಪಾದರು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯಾಣವನ್ನು ನಾವು ಶ್ರವಣ ಮಾಡೋದ್ರಿಂದ ನಮ್ಮ ಸಂಸಾರದ ಪ್ರಯಾಣ ಅನ್ನೋದು ನಿಲ್ಲುತ್ತೆ. ಶ್ರೀ ಪ್ರಭುಪಾದರು 1969 ಲಂಡನ್ಗೆ ತೆರಳಿದ್ದಾರೆ. ಲಂಡನ್ನಲ್ಲಿ ಸಿಟಿ ನಗರದಲ್ಲಿ ಅವರ ಶಿಷ್ಯಂದರು ಒಂದು ದೊಡ್ಡ ಜಾಗವನ್ನು ಬಾಡಿಗೆಗೋಸ್ಕರ ತಗೊಂಡಿದ್ದಾರೆ. 3 ಮಹಡಿಯ ಒಂದು ಕಟ್ಟಡ, ಅದರಲ್ಲಿ ಒಂದು ಪ್ರಭುಪಾದರಿಗೆ ಮತ್ತು ಭಕ್ತಾದಿಗಳಿಗೆ ಮತ್ತು ಭಗವಂತನ ಸೇವೆಗೋಸ್ಕರ ದೊಡ್ಡ ಹಾಲ್. ಹಾಗೂ ಉದ್ಘಾಟನೆ ಮಾಡಬೇಕು ಅಂತ ಹಲವು ಸಮಯದಿಂದ ನಾನಾ ರೀತಿಯ ಉಪಾಯಗಳನ್ನು ಮಾಡುತ್ತಾ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಪ್ರಭುಪಾದರು ಆಯಿತು ಬರೋ ವಾರ ಮಾಡಲೇಬೇಕು. ಹೀಗೆ ಇಲ್ಲಿ ಭಕ್ತಾದಿಗಳು, ಮುಖ್ಯವಾಗಿ ಅದರಲ್ಲಿ ಶ್ಯಾಮಸುಂದರ್ ಪ್ರಭು ಎಲ್ಲ ಸೇವೆಗಳನ್ನು ತಾವೇ ಕೈಯಾಂತರ ಮಾಡ್ತಾ ಇದ್ದಾರೆ. ಟೈಲ್ಸ್ ಹಾಕುವಂಥದ್ದು, ಆ ಒಂದು ಗರ್ಭಗುಡಿ ನಿರ್ಮಾಣ ಮಾಡುವಂಥದ್ದು, ಹಗಲು ರಾತ್ರಿ ಶ್ಯಾಮಸುಂದರ್ ಪ್ರಭು ಆ ಎಲ್ಲ ಸೇವೆಗಳನ್ನು ಮಾಡ್ತಾ ತುಂಬ ವೈಭವದಿಂದ ಕಾಣಲಿಕ್ಕೋಸ್ಕರ ಆ ಗರ್ಭಗುಡಿಗೆ 4 ಕಂಬಗಳು ನೆಟ್ಟಿರ್ತಾರೆ. ಕೆಳಗಡೆ ಆನೆಗಳು, ಮತ್ತು ಆ ಕಂಬಗಳು ಕೂಡ ತುಂಬ ವಿಶಾಲವಾದಂಥದ್ದು. 4 ಆನೆ ಕಂಬಗಳು ಮಾಡುತ್ತಾ ತುಂಬ ಅದ್ಧೂರಿಯಾಗಿ ಕಾಣುತ್ತೆ ಅಂತ ಹೇಳಿ ಆ ಕಟ್ಟಡವನ್ನು, ಗರ್ಭಗುಡಿಯನ್ನು ನಿರ್ಮಾಣ ಮಾಡುತ್ತಾ, ಅನಂತರ ಮೇಲ್ಗಡೆ ಗೋಪುರ ಇದೆಲ್ಲವೂ ಕೂಡ ಹೀಗೆ ಇಟ್ಟಿಗೆಗಳ ಗೋಪುರ, ಸಿಮೆಂಟಿಂದ ಮಾಡಿರೋದಂತಲ್ಲ, ಆರ್ಟಿಫಿಷಿಯಲ್ ಮೆಟೀರಿಯಲ್ಸ್ಗಳಿಂದ, ಪ್ಲೈವುಡ್. ಹೀಗೆ ಈ ಒಂದು ಸಾಮಗ್ರಿಗಳನ್ನು ಉಪಯೋಗಿ ಕಟ್ಟಡಗಳನ್ನು ಮಾಡುತ್ತಾ ಇದ್ದಾರೆ. ಹಾಗೂ ಪರ್ಚಿಗಳನ್ನು ವಿತರಣೆ ಮಾಡಿದ್ದಾರೆ. ನಗರದಲ್ಲಿ ಇದ್ದಂತಹ ಮುಖ್ಯ ವ್ಯಕ್ತಿಗಳನ್ನು ಕರೆದಿದ್ದಾರೆ, ಪ್ರೆಸ್ಗಳನ್ನು ಕರೆದಿದ್ದಾರೆ. ಹಾಗೆಯೇ ಶ್ರಮಪಟ್ಟು ಶ್ಯಾಮಸುಂದರ್ ಪ್ರಭು ಉದ್ಘಾಟನೆಯ ಒಂದು ದಿವಸ ಮುಂಚೆ ಅವರು ತಲೆ ಸುತ್ತಿ ಬಿದ್ದೋಗ್ತಾರೆ, ಅಷ್ಟು ಸುಸ್ತಾಗಿ. ಇಷ್ಟು ಸೇವೆಗಳನ್ನು ಭಕ್ತಾದಿಗಳು ಪಾಶ್ಚಾತ್ಯ ದೇಶದಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಪ್ರವಚನ ಆದಮೇಲೆ ಶ್ರಮದಾನಕ್ಕೆ ಹೋಗಿ ಅಂತ ಹೇಳಿದ್ರೆ ಜನರು 10 ನಿಮಿಷ ಶ್ರಮದಾನ ಮಾಡಲಿಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ, ಈ ಬಿಸಿಲು ಹಾಗೆ ಹೀಗೆ ಅಂತ. ಇಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅಮೆರಿಕನ್ ಜನ ಪ್ರಭುಪಾದರಿಗೋಸ್ಕರ, ಕೃಷ್ಣನಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲವನ್ನೂ ನೀಡಲಿಕ್ಕೆ ಅವರು ಮುಂದಾಗಿದ್ದಾರೆ. ತದನಂತರ ಅಲ್ಲಿ ಮರುದಿವಸ, ಉದ್ಘಾಟನೆ ದಿವಸ ಅನೇಕ ಜನ ಬರ್ತಾ ಇದ್ದಾರೆ. ಹಾಗೂ ಅಲ್ಲಿನ ಒಂದು ನ್ಯೂಸ್ ಚಾನಲ್ BBC, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ತುಂಬ ವಿಶ್ವಖ್ಯಾತಿಯಾದಂತಹ ಒಂದು TV ಚಾನಲ್, ಅವರು ಕೂಡ ಬಂದಿದ್ದಾರೆ. ಲಂಡನ್ನಲ್ಲಿ ಒಂದು ರಾಧಾಕೃಷ್ಣ ಮಂದಿರ ತೆರೀತಾ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಆಸಕ್ತಿ, ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಒಳಗಡೆ, ಗರ್ಭಗುಡಿ ಒಳಗಡೆ ಪ್ರಭುಪಾದರು ರಾಧಾಕೃಷ್ಣ ವಿಗ್ರಹಗಳು, ಅವರಿಗೆ ಸ್ನಾನ ಮಾಡಿಸಿ ಈಗ ಅವರಿಗೆ ಎಲ್ಲ ಅಲಂಕಾರ ಮಾಡಿ ಉದ್ಘಾಟನೆಗೆ ತಯಾರಿ ಮಾಡ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಅಲ್ಲಿರುವಂತಹ ಭಕ್ತಾದಿಗಳ ಓಡಾಟ ಗರ್ಭಗುಡಿಯಲ್ಲಿ ಜಾಸ್ತಿ ಆಗಿರೋ ಕಾರಣ ಏನು 4 ಕಂಬಗಳಿದೆ ಅದು ಅಲ್ಲಾಡುತ್ತೆ. ಅದು ಸರಿ ಫಿಕ್ಸ್ ಮಾಡಿರೋದಿಲ್ಲ. ಅದು ಅಲ್ಲಾಡ್ಬಿಟ್ಟು ಮೇಲಿಂದ ಏನೋ ಗೋಪುರ ಥರ ಮಾಡಿರ್ತಾರೆ, ಅದು ಕೆಳಗೆ ಬೀಳಕ್ಕೆ ಶುರು ಆಗುತ್ತೆ. ಪ್ರಭುಪಾದರು ತುರಂತರವಾಗಿ ಹೋಗಿ ಅದು ಕಂಡಿದೆ ತಡ ಹೋಗಿ ಅದನ್ನು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ.
ಎಲ್ರಿಗೂ ಗಾಬರಿ ಆಗೋಗ್ಬಿಡುತ್ತೆ. ಅಲ್ಲಿ ಉದ್ಘಾಟನೆ ಆಗ್ಲಿಕ್ಕೆ ತಯಾರಾಗ್ತಾಯಿದೆ, ಏನು ಮಾಡಬೇಕು? 70 ವಯಸ್ಸಿನ ವ್ಯಕ್ತಿ ಶ್ರೀಲ ಪ್ರಭುಪಾದರು ಅಷ್ಟು ಚುರುಕು, ಬೇರೆಯವ್ರಿಗೆ ಗಾಬರಿ ಆಗ್ತದೆ, ಏನು ಮಾಡಬೇಕು ಏನು ತೋಚ್ತಾ ಇಲ್ಲ ಕೈ ಕಾಲು. ಎಲ್ಲ 25 ವರ್ಷದ ಹುಡುಗರು ಪ್ರಭುಪಾದರು ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ವಿಗ್ರಹಗಳ ಮೇಲೆ ಬೀಳ್ದಿರೋ ಥರ ಅದನ್ನು ಗಟ್ಟಿಗೆ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ಎಲ್ಲರೂ ಕರೆದಿದ್ದಾರೆ. ಬೇರೆ ಬೇರೆ ಶಿಷ್ಯಂದರು ಓಡಿ ಬಂದು ಮತ್ತು ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಗೋಪುರನ ತೆಗೆದ್ರು, ಕಂಬಗಳನ್ನು ತೆಗೆದ್ರು. ಮತ್ತು ಸ್ಕ್ರೀನ್ ಒಳಗಡೆಯಿಂದ ಎಲ್ಲ ತೆಗಿತಾ ಆಚೆ ಬರ್ತಾ ಇದ್ದಾರೆ. ಎಲ್ರಿಗೂ ಸ್ವಲ್ಪ ನೆಮ್ಮದಿ ಆಗುತ್ತೆ. ಅರೆ ಸ್ಕ್ರೀನ್ ಆಚೆ ಇರೋರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರು ನೋಡ್ತಾ ಇದ್ದಾರೆ, BBC ಅವರು ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದ್ದಾರೆ. ಗರ್ಭಗುಡಿ ಒಳಗಡೆಯಿಂದ ಒಂದು ಕಂಬ ಬಂತು, 2 ಕಂಬ ಬಂತು, 4 ಕಂಬ ಬಂತು, ಮತ್ತು ಗೋಪುರ ಬಂತು. ಸೊ ಏನೋ ಉಪಚಾರ ಮಾಡಿರಬೇಕು ಅಂಥೇಳಿ ಅವ್ರು ಅದನ್ನೇ ರೆಕಾರ್ಡ್ ಮಾಡ್ತಾಯಿದ್ದಾರೆ, ಏನೋ ಆಗಿದೆ ಒಳಗಡೆ ಅಂತ ಹೇಳಿ. ಸೊ ಹೀಗೆ, ಯಾಕಂದರೆ ಅವರೇನು ನೋಡಿಲ್ಲ ಇಲ್ಲಿ ತನಕ ಹೇಗೆ ಉದ್ಘಾಟನೆ ಆಗುತ್ತೆ ಅಂತ. ಬಹುಶಃ ಇದು ಕೂಡ ಒಂದು ಪದ್ಧತಿ ಇರಬೇಕು ಅಂತ ಹೇಳಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ. ಅನಂತರ ಇಲ್ಲಿ ಪ್ರಭುಪಾದರು ಅದಕ್ಕೆ ವಿಗ್ರಹಗಳಿಗೆ ಸುಂದರವಾಗಿ ಅಲಂಕಾರವನ್ನು ಮಾಡಿ ವಸ್ತ್ರಗಳನ್ನು ಧರಿಸಿ ಅನಂತರ ಶಂಖ ಊದಿ ಆ ಬಾಗಿಲನ್ನು ತೆಗೆಯುತ್ತೆ. ಸೊ ರಾಧಾ ಲಂಡನೀಶ್ವರ್ ಕಿ. ಸೊ ಈ ವಿಗ್ರಹಗಳಿಗೆ ಹೆಸರಿಡ್ತಾರೆ ರಾಧಾ ಲಂಡನೀಶ್ವರ. ಸೊ ನಂತರ ಪ್ರಭುಪಾದರು ತುಂಬ ಭಕ್ತಿಯಿಂದ ಆರತಿ ಬೆಳಗ್ತಾರೆ. ಎಲ್ಲ TV ಚಾನೆಲ್ಗಳು ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ ಅಂತ ಹಾಡನ್ನು ಹಾಡ್ತಾ ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ದಾರೆ. ಎಲ್ಲವೂ ಎಷ್ಟು ಶೀಘ್ರವಾಗಿ ಆಯಿತು. ಆ ದುರಂತ ಮಾಡಿರೋದಕ್ಕೆ ಪ್ರಭುಪಾದರಿಗೆ ಬೈಯೋಕ್ಕೂ ಸಮಯ ಇಲ್ಲ, ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿ ಕೂಡ ಅಲ್ಲಿ ಸಮಯ ಇಲ್ಲ. ಸೊ ಅಷ್ಟರಲ್ಲಿ ಎಲ್ಲ ತುರಂತಾಗಿ ಹೋಯಿತು. ಪ್ರಭುಪಾದರ ಮನಸ್ಸಲ್ಲಿ ಇದೇ ಚಿಂತನೆ ಇತ್ತು, ಇದೊಂದು ಭವಿಷ್ಯವಾಣಿ ಪೂರ್ಣ ಆಗಿದೆ. 100 ವರ್ಷಗಳ ಹಿಂದೆ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಆಸಕ್ತಿ ಇತ್ತು ಅವ್ರಿಗೆ. ಯಾವಾಗ ಈ ಕೃಷ್ಣ ಭಕ್ತಿ ಲಂಡನ್ನಲ್ಲಿ ಪ್ರಚಾರ ಆಗುತ್ತೆ ಅಂಥೇಳಿ ಅವರು ಪ್ರಭುಪಾದರಿಗಿಂತ 100 ವರ್ಷ ಮುಂಚೆನೇ ಪತ್ರಿಕೆಗಳನ್ನು ಬರೆದು ಅನುವಾದ ಮಾಡಿ ಆಂಗ್ಲ ಭಾಷೆಯಲ್ಲಿ ಲಂಡನ್ಗೆ ಕಳಿಸ್ತಾಯಿದ್ರು, ಬಹುಶಃ ಯಾರಾದರೂ ಓದಿ ಭಕ್ತರಾಗ್ತಾರೆ ಅಂತ. ಅದಾದ ನಂತರ ಅವರ ಶಿಷ್ಯಂದರು ಶ್ರೀಲ ಭಕ್ತಿ ವಿನೋದ್ ಠಾಕೂರ ಅವರು ತಮ್ಮ ಸನ್ಯಾಸಿಗಳನ್ನು ಶಿಷ್ಯಂದ್ರನ್ನು ಕಳಿಸಿದ್ರು ಲಂಡನ್ನಲ್ಲಿ ಹೋಗಿ ಪ್ರಚಾರ ಮಾಡಿ ಅಂತ. ಅದು ಕೂಡ ವಿಫಲವಾಗಿತ್ತು. ಆದರೆ ಈಗ 1969ರಲ್ಲಿ ಲಂಡನ್ನಲ್ಲಿ ಪ್ರಥಮ ಬಾರಿಗೆ ರಾಧಾಕೃಷ್ಣ ಮಂದಿರ ಉದ್ಘಾಟನೆ ಆಗಿ ವಿಗ್ರಹಗಳ ಸ್ಥಾಪನೆಯಾಗಿ ಅಲ್ಲಿ ಭಕ್ತಿ ಪ್ರಚಾರ ಅನ್ನೋದು ಬೆಳೀತಾ ಇದೆ. ಸೊ ಹೀಗೆ ಶ್ರೀ ಪ್ರಭುಪಾದರು ಅದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಸಾಮಾನ್ಯವಾದ ಗುರು ಅಲ್ಲ, ನಿಜವಾದಂತಹ ವಿಶ್ವಗುರು. ಅನೇಕರು ಇವತ್ತಿನ ದಿವಸ ಬ್ಯಾನರ್ಗಳಲ್ಲಿ ಹಾಕಿದ್ದಾರೆ 1108 ವಿಶ್ವಗುರು ಅಂತ. ಆದರೆ ಅವರು ಕರ್ನಾಟಕ ಬಿಟ್ಟು ಕೂಡ ಆಚೆ ಹೋಗಿರೋದಿಲ್ಲ, ಅಥವಾ ಅವರ ಏರಿಯಾ ಬಿಟ್ಟು ಕೂಡ ಹಳ್ಳಿಯಿಂದ ಬಿಟ್ಟು ಆಚೆ ಹೋಗಿರೋದಿಲ್ಲ. ಅಂದರೆ ಪದವಿಗಳು ಮಾತ್ರ ವಿಶ್ವಗುರು ಅಂತ ಹಾಕ್ಕೊಂಡಿರ್ತಾರೆ. ನಿಜವಾದ ವಿಶ್ವಗುರು ವಿಶ್ವಬರಿ ಅಂತ ಅವರು ಪ್ರಚಾರ ಮಾಡಿದ್ದಾರೆ, ಪ್ರಯಾಣ ಮಾಡಿದ್ದಾರೆ. ಸ್ವತಃ ಅಲ್ಲಿ ಹೋಗಿ ಇದ್ದು ಆ ಪಾಶ್ಚಾತ್ಯ ದೇಶದ ಜನರಿಗೆ, ವಿಶ್ವದ ಎಲ್ಲ ಜನರಿಗೂ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಆಸಕ್ತಿ ಯಾರಿಗಿದೆ, ಯಾರು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ತಯಾರಿದ್ದಾರೆ, ಮಾಂಸ ಭಕ್ಷಣೆ ಇಲ್ಲ, ಜೂಜಾಟ ಇಲ್ಲ, ಮದ್ಯಪಾನ ಇಲ್ಲ, ಅನೈತಿಕ ಸಂಬಂಧ ಇಲ್ಲ ಅಂತ ಯಾರು ಪ್ರತಿಜ್ಞೆ ಮಾಡಿ ಪ್ರತಿ ದಿವಸ 16 ಮಾಲೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಜಪಿಸಲಿಕ್ಕೆ ತಯಾರಿದ್ದಾರೋ ಅವರಿಗೆಲ್ಲ ದೀಕ್ಷೆಯನ್ನು ಕೊಟ್ಟು, ಸೊ ಅವರಿಗೆ ಈ ಮಂದಿರದ ಒಂದು ನಿರ್ವಹಣೆ, ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಶ್ರೀ ಪ್ರಭುಪಾದರು ನೀಡ್ತಾಯಿದ್ರು. ಸೊ ಹೀಗೆ ಶ್ರೀ ಪ್ರಭುಪಾದರಿಗೆ ತುಂಬ ಸಂತೋಷ ಆಯಿತು. ಅದು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ, ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತು ಎಲ್ಲ ಶಿಷ್ಯಂದ್ರನ್ನು ಕರೀತಾರೆ. ಬೆಳಗ್ಗೆ ಆಗಿದ್ದು ವಿಷಯ ಪ್ರಭುಪಾದರ ಮನಸ್ಸಲ್ಲಿತ್ತು. ಬೈದರು ಎಲ್ಲ ಹುಡುಗರಿಗೆ, ಏನು ಜವಾಬ್ದಾರಿ ಇಲ್ಲ, ಇಷ್ಟು ನಿರ್ಲಕ್ಷ್ಯದಿಂದ ಯಾಕೆ ಹಿಂಗೆ ಮಾಡಿದ್ದು. ಶ್ಯಾಮಸುಂದರ ಪ್ರಭುಗಳು ಕೂಡ ಬೈದರು, ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಹೇಳಿ ಸುಸ್ತಾಗಿ ಬಿದ್ದು ಮಾಡಿ ಮತ್ತು ಕಂಬಳು ಬೀಳುವಂಥ ಒಂದು ಪರಿಸ್ಥಿತಿ ಬಂದಿತ್ತು. ನಿಂದನೆ ಬೈತಾರೆ, ಆದರೂ ಕೂಡ ಒಳಗಡೆ ಪ್ರೀತಿ ಇದೆ, ಈ ವ್ಯಕ್ತಿ ಎಷ್ಟು ಶ್ರಮ ಪಟ್ಟಿದ್ದಾನೆ ಅಂತ ಹೇಳಿ ಅನಂತರ ಹೇಳ್ತಾರೆ, ಆಯಿತು ಗೋಲ್ಡನ್ ಪ್ಲೇಟ್, ಚಿನ್ನದ ಒಂದು ಪ್ಲೇಟಲ್ಲಿ ಈ ಕಟ್ಟಡ ಮುಂದೆ, ಈ ಗೋಪುರದ ಮುಂದೆ ಬರೆದಿರಬೇಕು, ಶ್ಯಾಮಸುಂದರ ಅಧಿಕಾರಿ ಪ್ರೀತಿಯಿಂದ ಈ ಒಂದು ಗರ್ಭಗುಡಿಯನ್ನು ಮಾಡಿದ್ದಾರೆ ಅಂತ ಅದನ್ನು ಬರೆಸಿ ಆ ಒಂದು ಗರ್ಭಗುಡಿ ಮುಂದೆ ಅದನ್ನು ಪೇಸ್ಟ್ ಮಾಡಿಸ್ತಾರೆ. ಇವತ್ತು ಕೂಡ ಅಲ್ಲಿ ಮಂದಿರಕ್ಕೆ ಹೋದಾಗ ಅದನ್ನು ನೋಡ್ಬೋದು.
ಹೀಗೆ ಇದು ಪ್ರಭುಪಾದರ ಶಿಷ್ಯಂದರು ಮಾಡಿದಂತಹ ಒಂದು ಶ್ರಮ. ಪಾಶ್ಚಾತ್ಯ ದೇಶದಲ್ಲಿ ಗೃಹಸ್ಥರಾಗಿದ್ದರೂ ಕೂಡ ಅವ್ರ ಹೆಂಡತಿ ಕೂಡ ಇದ್ದರು ಯಮುನಾ ಮಾತಾಜಿ. ಆದರೂ ಕೂಡ ಅವರ ಏಕೈಕ ಆಸಕ್ತಿ ನಮ್ಮ ಗುರುಗಳು ಸಂತೋಷವಾಗಿರಬೇಕು, ಅವರ ಸಂತೋಷಕ್ಕೋಸ್ಕರ ನಾವೇನು ಮಾಡಲಿಕ್ಕೂ ತಯಾರಿದ್ದೀವಿ. ಯಾಕಂತ ಹೇಳಿದರೆ ನಮಗೆ ಜೀವನದ ಉದ್ದೇಶ ಗೊತ್ತಿಲ್ಲದೆ ಪ್ರಾಣಿಗಳ ಹಾಗೆ ಬದುಕ್ತಾ ಇದ್ವಿ. ಆದರೆ ಪ್ರಭುಪಾದ ಕೃಪೆಯಿಂದ ಇವಾಗ ನಮಗೆ ಜೀವನಕ್ಕೆ ಒಂದು ಲಕ್ಷ್ಯ ಸಿಕ್ಕಿದೆ, ಸಂಸಾರದ ಬಂಧಗಳ ಮುಕ್ತಿಯಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅವರು ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿದರು. ಸೊ ಇದರಿಂದ ಬೈದರೂ ಕೂಡ ಸಂತೋಷ, ಹೊಗಳು ಕೂಡ ಸಂತೋಷ. ಇದು ಅವರ ಒಂದು ಭಾವನೆ ಇತ್ತು, ಶಿಷ್ಯಂದ್ರ ಭಾವನೆ. ಹೀಗೆ ಪ್ರಭುಪಾದರು ಈಗ 73 ವರ್ಷ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಇಸ್ಕಾನ್ ಸ್ಥಾಪನೆ ಮಾಡಿ 3 ವರ್ಷ ಆಗಿದೆ. 1965 ಹೋಗಿದ್ದು ಭಾರತದಿಂದ ಅಮೆರಿಕಾಗೆ. 1966 1966 ಇಸ್ಕಾನ್ ಸ್ಥಾಪನೆ ಆಯಿತು. ಅನಂತರ ಈಗ 1969 ಸೊ 3 ವರ್ಷಗಳಲ್ಲಿ 21 ಮಂದಿರಗಳು ಸ್ಥಾಪನೆ ಮಾಡಿದ್ದಾರೆ. ಅಮೆರಿಕದಲ್ಲಿ, ಲಂಡನ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಸೊ ಹೀಗೆ ಪ್ರಭುಪಾದರು ಉಪದೇಶ ಮಾಡ್ತಾಯಿದ್ರು. ಸೊ ಈಗ ನಾನು ವಯಸ್ಸಾಗ್ತಾ ಹೋಗ್ತಾ ಇದೆ, ಎಲ್ಲರ ನಿರ್ವಹಣೆ ಮಾಡೋದು ನನಗೂ ಕಷ್ಟ ಆಗುತ್ತೆ. ಇನ್ನೂ ಅನೇಕ ಪುಸ್ತಕಗಳು ಅನುವಾದ ಮಾಡಬೇಕಾಗಿದೆ, ಸಂಸ್ಕೃತದಿಂದ ಬೆಂಗಾಲಿ ಭಾಷೆಯಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಬೇಕಾಗಿದೆ, ನನಗೆ ಸಮಯ ಬೇಕು. ಅಂದರೆ ದಯವಿಟ್ಟು ಈ ಎಲ್ಲ ಮ್ಯಾನೇಜ್ಮೆಂಟ್ ಇದೆಲ್ಲ ಇದೆ, ನೀವು ಜವಾಬ್ದಾರಿ ತಗೋಬೇಕು. ಅದರಿಂದ ಒಂದು GBCಯನ್ನು ಮಾಡಿ, ಗವರ್ನಿಂಗ್ ಬಾಡಿ ಕಮಿಷನ್, ಚೆಲ್ಲಿ ನಿರ್ಧಾರಗಳು ಏನೆಲ್ಲ ಆಗಬೇಕು ಮಂದಿರದಲ್ಲಿ ಎಲ್ಲ ಹಿರಿಯ ಭಕ್ತಾದಿಗಳು ಸೇರಿ ವಿಚಾರ ಮಾಡಿ ನಿರ್ಣಯಗಳು ತಗೋಬೇಕು ಅಂತ ಒಂದು ಕಮಿಟಿ ಮಾಡಿ ಅಂತ ಹೇಳಿ ಅವರು ಒತ್ತಾಯಿಸ್ತಾ ಇದ್ದರು. ಹಾಗೂ ಅವರ ಇಚ್ಛೆ ಆದಷ್ಟು ಗ್ರಂಥಗಳು ಅನುವಾದ ಆಗಬೇಕು ಹಾಗೂ ಶಾಲಾ ಕಾಲೇಜ್ಗಳಲ್ಲಿ ವಿತರಣೆ ಆಗಬೇಕು. ಸೊ ಹೀಗೆ ಪ್ರಭುಪಾದರು ಸದಾ ಪುಸ್ತಕಗಳ ವಿತರಣೆ ಬಗ್ಗೆ ಚಿಂತನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಪ್ರವಚನ ಕೊಟ್ಟಾಗ ಒಂದು ತಾಸು ಕೂತ್ಕೊಂಡು ಕೇಳ್ತೀರಾ, ಕೇಳಿದರೆ ಒಂದು 5 ನಿಮಿಷದ ಮಾತುಗಳು ಕಿವಿಯಲ್ಲಿ ಉಳಿಯುತ್ತೆ. ಅದು ಒಂದು 2 ದಿವಸ ಆದಮೇಲೆ ಅದು ಕೂಡ ಅದೃಶ್ಯ ಆಗಿಬಿಡುತ್ತೆ. ಆದರೆ ಪುಸ್ತಕ ಇದ್ದರೆ ಪ್ರತಿ ದಿವಸ ತೆಗೆದು ಪುಸ್ತಕ ಓದಿದಾಗ ಮತ್ತೆ ಮತ್ತೆ ಸ್ಮರಣೆ ಆಗುತ್ತೆ. ಸೊ ಇದು ನಮ್ಮ ನಿಜವಾದ ಸಂಘ. ಸೊ ಪ್ರಭುಪಾದರು ಏನು ಹೇಳಬೇಕು ಅಂತಿದ್ರು ಅದೆಲ್ಲವೂ ಕೂಡ ಪುಸ್ತಕದಲ್ಲಿ ಅವರು ಮುಂದಿನ 10,000 ವರ್ಷಕ್ಕೆ ಏನು ಬೇಕಾಗಿದೆ ಅದೆಲ್ಲವೂ ಕೂಡ ಅವರು ಬರೆದಿಟ್ಟಿದ್ರು. ಸೊ ಹೀಗೆ ಪ್ರಭುಪಾದರು ಅನಂತರ ಈಗ ಲಂಡನ್ನಿಂದ ಉದ್ಘಾಟನೆ ಆದಮೇಲೆ ತಿರ್ಗಾ ಈಗ ಅಮೆರಿಕಕ್ಕೆ ಹೋಗಬೇಕು ಅಂತ ತಯಾರಿ ಮಾಡ್ತಾಯಿದ್ದಾರೆ. ಅಲ್ಲಿ ಅವರು ಯಮುನಾ ಮಾತಾಜಿನ ಕರೀತಾರೆ, ಹೊರಡೋಕ್ಕಿಂತ ಮುಂಚೆ ಕರೆದ್ಬಿಟ್ಟು ಹೇಳ್ತಾರೆ, ಈ ವಿಗ್ರಹಗಳು ತುಂಬ ಅದ್ಭುತವಾಗಿದೆ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಾನೇನು ಉಪದೇಶಗಳನ್ನು ಕೊಟ್ಟಿದ್ದೀನಿ ಅದನ್ನು ಯಥಾರೂಪವಾಗಿ ಪಾಲನೆ ಮಾಡಿ, ಹಾಗೂ ಇದನ್ನೇ ಮುಂದೆ ಬರುವಂತಹ ಭಕ್ತಾದಿಗಳು ತಿಳಿಸ್ಕೊಡಿ. ನೀವು ಮಾಡಿದ್ರೆ ಚೆನ್ನಾಗಿ ಈ ವಿಗ್ರಹಗಳನ್ನು ಅಲಂಕಾರ ಮಾಡುವಂಥದ್ದು, ನಾನು ಕೊಟ್ಟಿರುವಂಥ ಉಪದೇಶಗಳನ್ನು ಪಾಲನೆ ಮಾಡುವಂಥದ್ದು, ಹಾಗೂ ನಾನು ಬರೆದಂಥ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ರೆ ನೀವು ನಿಶ್ಚಯವಾಗಿ ಇದೇ ಜನ್ಮದಲ್ಲಿ ಕೃಷ್ಣನ ಹತ್ರ ಹೋಗ್ತೀರಾ. ಇದನ್ನು ಬಿಟ್ಟು ಬೇರೆ ಇನ್ನೇನೂ ಕಲಿಯುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಶ್ರದ್ಧೆ ಇರಲಿ ಅಂತ ಹೇಳಿ ಪ್ರಭುಪಾದರು ಯಮುನಾ ಮಾತಾಜಿಗೆ ಹೇಳಿ ಅನಂತರ ಡಿಸೆಂಬರ್ 21, 1969 ಅವರು ಲಂಡನ್ನಿಂದ ಬಾಸ್ಟನ್ಗೆ ಅವರು ತೆರಳ್ತಾರೆ. ಸೊ ಬಾಸ್ಟನ್ನಲ್ಲೂ ಕೂಡ ಈಗ ಸುಮಾರು ಸಮಯ ಆಗಿತ್ತು ಅಮೆರಿಕದಿಂದ ಲಂಡನ್ಗೆ ಹೋಗಿ. ಸೊ ಇಲ್ಲಿ ಅಮೆರಿಕದಲ್ಲೂ ಕೂಡ ಪ್ರಚಾರ ಬೆಳೀತಾ ಇದೆ. ಸುಮಾರು 1000 ಜನ ಭಕ್ತಾದಿಗಳಾಗ್ತಾ ಇದ್ದಾರೆ. ಅವರು ಕೂಡ ಕಾಯ್ತಾ ಇದ್ದಾರೆ ಪ್ರಭುಪಾದರು ನೋಡಬೇಕು ಅಂತ. ಹೊಸ ಭಕ್ತಾದಿಗಳಾಗಿರೋ ಒಂದು ಪ್ರಭುಪಾದರು ನೋಡಿಲ್ಲ. ಆದರೆ ಕೇವಲ ಅವರ ಹಾಡುಗಳು, ಕೀರ್ತನೆಗಳು, ಪೇಪರಲ್ಲಿ ನ್ಯೂಸ್ಗಳೆಲ್ಲ ಬಂದು ಅನೇಕ ಜನ ದೀಕ್ಷಾ ತಗೋಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಪ್ರಭುಪಾದ ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ 1000 ಜನ ಅಲ್ಲಿ ಬಂದ ಏರ್ಪೋರ್ಟಲ್ಲಿ ಕಾಯ್ತಾ ಇದ್ದಾರೆ. ದೊಡ್ಡ ಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೋರಾಗಿ ಕೂಗ್ತಾ ಇದ್ದಾರೆ ಅವರು. ಇಷ್ಟು ಎಂಥ ಕೀರ್ತನೆ, ಸಂಪೂರ್ಣ ಏರ್ಪೋರ್ಟ್ ಸುತ್ತ ಶಬ್ದ ಕೇಳಿಸ್ತಾ ಇದೆ. ಪೊಲೀಸರು ಬಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಇಷ್ಟು ಜೋರಾಗಿ ಕೂಗಬೇಡಿ ಅಂತ ಹೇಳಿದ್ರು ಕೂಡ ಅವರು ಸ್ವಲ್ಪ ಹೊತ್ತು ಸಮಾಧಾನವಾಗಿರ್ತಾರೆ. ಮತ್ತೆ ಪುನಃ ಜೋರ ಕೀರ್ತನೆ ಮಾಡ್ತಾರೆ. ಅಷ್ಟರಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ, ಫ್ಲೈಟ್ ಬಂದಿದೆ, ಲಂಡನ್ನಿಂದ ಬಾಸ್ಟನ್ ಫ್ಲೈಟ್ ಬಂದಿದೆ ಅಂದ ತಕ್ಷಣ ಇನ್ನೂ ಭಕ್ತಾದಿಗಳಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ಬಿಟ್ಟು ಅವರು ಎಗರ್ತಾ ಇದ್ದಾರೆ, ಎಗರಿ ಕೀರ್ತನೆ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಅನಂತರ ಪ್ರಭುಪಾದರು ಈಗ ಫ್ಲೈಟಿಂದ ಇಳಿದು ಬರ್ತಾ ಇದ್ದಾರೆ. ಸೊ ಯಾವಾಗ ಪ್ರಭುಪಾದನ ಭಕ್ತಾದಿಗಳು ನೋಡ್ತಾ ಇದ್ದಾರೆ, ಎಲ್ಲಿ ಪ್ರಭುಪಾದ ಕಾಣಬೇಕು ಅಂತ ಹುಡುಕ್ತಾ ಇದ್ದಾರೆ. ಅಲ್ಲಿ ಏರ್ಪೋರ್ಟಲ್ಲಿ ಅರ್ಧ ಬಾಗಿಲು 6 ಅಡಿ ತನಕ ಮುಚ್ಚಿಬಿಟ್ಟಿರ್ತಾರೆ. ಅದ್ರ ಮೇಲಿಂದ ಮಾತ್ರ ಕಾಣ್ತಿರ್ತಾನೆ. ಜನರು ಎಗ್ರಿ ಎಲ್ಲಿ ಪ್ರಭುಪಾದ ಬರುತ್ತೆ ಫಸ್ಟ್ ನಾನು ನೋಡಬೇಕು ಅಂತ ಹೇಳಿ ಇಷ್ಟು ಆಸಕ್ತಿ. ಸೊ ಹೀಗೆ ಎಗ್ರಿ ಪ್ರಭುಪಾದನ ಕಂಡ ತಕ್ಷಣ ಪ್ರಭುಪಾದರು ಬಂದರು ಅಂತ ತಕ್ಷಣ ಮತ್ತೆ ಎಲ್ಲರೂ ಕೂಡ ಜೈ ಪ್ರಭುಪಾದ ಅಂತ ಹೇಳಿ ದೊಡ್ಡ ಕೀರ್ತನೆ ಶುರು ಆಗುತ್ತೆ. ಪ್ರಭುಪಾದರು ತುಂಬ ಆರಾಮಾಗಿ ಒಂದು ಗಂಭೀರ ನಡೀತೆ
ಪ್ರಭುಪಾದರು ವಾಕಿಂಗ್ ಅಂದರೆ ಒಂದು ಸಿಂಹದ ಹಾಗೆ ಅವರ ನಡತೆ, ಹಾಗೆ ಗಂಭೀರತೆಯಿಂದ ಬರ್ತಾರೆ. ತುಂಬ ಖುಷಿಯಾಗುತ್ತೆ. ಖುಷಿ ಇಷ್ಟೊಂದು ಜನ ಶಿಷ್ಯಂದ್ರು ಇದ್ದಾರೆ ಅಂತಲ್ಲ, ಅಥವಾ ನನ್ನ ಕೀರ್ತನೆಗೋಸ್ಕರ ಇಷ್ಟು ಜನ ಬಂದಿದ್ದಾರೆ ಅಂತಲ್ಲ, ಬದಲಾಗಿ ಈ ಕೃಷ್ಣ ಭಕ್ತಿ ಅನ್ನೋದು ಜನರು ಸ್ವೀಕಾರ ಮಾಡ್ತಾ ಇದ್ದಾರೆ, ಇಷ್ಟು ಜನರಿಗೆ ಇದು ಆಸಕ್ತಿ ಉಂಟು ಮಾಡಿದೆ, ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ಪ್ರಭುಪಾದರು ಈ ಭಾವನೆಯಿಂದ ಕೃಷ್ಣ ಭಕ್ತಿ ಪ್ರಚಾರ ಆಗ್ತಂತೆ ಏಕೈಕ ಭಾವನೆಯಿಂದ ನನ್ನ ಗುರುಗಳು ತೃಪ್ತರಾಗಿರ್ತಾರೆ, ಕೃಷ್ಣ ತೃಪ್ತನಾಗಿರ್ತಾನೆ ಅಂತಹ ಒಂದು ಪ್ರಾರ್ಥನೆ ಭಾವನೆಯಿಂದ ಅವರೆಲ್ಲರೂ ನೋಡಿ ತುಂಬ ಖುಷಿ ಪಡ್ತಾರೆ. ನಂತರ ಅಲ್ಲಿ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಬಂದ ತಕ್ಷಣ ಅಲ್ಲಿ ಎಲ್ಲ ರಿಪೋರ್ಟರ್ಗಳು, ಎಲ್ಲ ಶಿಷ್ಯಂದರು ಎಲ್ಲ ಅಲ್ಲಿ ಕೂತಿರ್ತಾರೆ. ಎಲ್ಲ ಕಾವಿ ಬಸ್ಸದಿಂದ ಸೋಫಾಗಳನ್ನೆಲ್ಲ ಮುಚ್ಚಿರ್ತಾರೆ. ಪ್ರಭುಪಾದರು ಬಂದು ಅಲ್ಲಿ ಕೂತ್ಕೋತಾರೆ. ಬೇರೆ ಜನ ಯಾರು ನೋಡ್ತಾಯಿದ್ರು, ವೀಕ್ಷಕರು, ಅನ್ಯ ಜನ ಅಂದ್ಕೊಂಡ್ರು ಯಾರೋ ದೊಡ್ಡ ಪೊಲಿಟಿಷಿಯನ್ ಬಂದಿರಬೇಕು, ಸೊ ಅದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ ಅವರು ಅಂದ್ಕೋತಾ ಇದ್ದಾರೆ. ಸೊ ಪ್ರಭುಪಾದರು ಆ ಆಸನದ ಮೇಲೆ ಕೂತ್ಕೊಂಡು ಹೇಳ್ತಾರೆ, ಪರಮಾನಂದ ಪ್ರಭು ಅವರು ಕೂಡ ಅವರ ತನ್ನ ಮಗು ಆಗ್ತಾನೆ ಹುಟ್ಟಿದ ಮಗುನ ಅವರು ಕರ್ಕೊಂಬಂದಿದ್ದಾರೆ, ತೊಗೊಂಬಂದಿದ್ದಾರೆ. ಸೊ ಇದು ಇಸ್ಕಾನ್ ಸಂಸ್ಥೆಯಲ್ಲಿ, ಇಸ್ಕಾನ್ ಸಂಸ್ಥೆ ಆದಮೇಲೆ ಇಸ್ಕಾನ್ ಭಕ್ತಾದಿಗಳಿಗೆ ಹುಟ್ಟಿದಂತಹ ಪ್ರಥಮ ಮಗು. ಅದಕ್ಕಿಂತ ಮುಂಚೆ ಬೇರೆಯವರಿದ್ದರು, ಅರೆ ದೀಕ್ಷಾ ಪಡ್ಕೊಂಡ ಮೇಲೆ ದೀಕ್ಷಿತ ಭಕ್ತರಿಂದ ಆದಂತಹ ಈ ಒಂದು ಮಗು, ಅದರಿಂದ ಪ್ರಥಮ ಮಗು ಅಂತ ಹೇಳಿ ಪ್ರಭುಪಾದ್ರ ಮುಂದೆ ಕರ್ಕೊಂಬಂದಿದ್ದಾರೆ. ನಂತರ ಪ್ರಭುಪಾದ್ ಹೇಳ್ತಾರೆ, ಯಾಕಂದರೆ ಸಾವಿರಾರು ಜನ ಸೇರಿದ್ದಾರೆ, ಬೇರೆ ಜನರು ಕೂಡ ನೋಡ್ತಾ ಇದ್ದಾರೆ. ಪ್ರಭುಪಾದ್ ಹೇಳ್ತಾರೆ, ಗುರು ಅನ್ನೋದು ತುಂಬ ದೊಡ್ಡ ಸ್ಥಾನ. ಗುರುಗಳನ್ನು ಭಗವಂತನ ಹಾಗೆ ಆರಾಧನೆ ಮಾಡಬೇಕು. ಆದರೆ ಗುರು ತಾನು ಭಗವಂತ ಅಂತ ಅಂದುಕೊಂಡ್ರೆ ಅದು ನಿಷ್ಪ್ರಯೋಜಕ. ಗುರುಗಳಿಗೆ ಭಗವಂತನ ಹಾಗೆ ಆರಾಧನೆ ಮಾಡುವಂಥದ್ದು ಅದು ಶಿಷ್ಯಂದ್ರ ಕರ್ತವ್ಯ. ಆದರೆ ಗುರುಗಳು ಆರಾಧನೆ ಸ್ವೀಕಾರ ಮಾಡ್ತಾ ಇದೆಲ್ಲವೂ ಕೂಡ ನನ್ನ ಗುರುಗಳ ಕೃಪೆ, ಇದು ನನ್ನ ಗುರುಗಳಿಗೆ ಇದು ಸಮೀಪ ಅವರ ಅರ್ಪಣೆ ಆಗಬೇಕಾಗಿರುವಂಥ ಭಾವನೆ ಇರಬೇಕಾಗಿರುವಂಥದ್ದು ಅದು ಗುರುಗಳ ಕರ್ತವ್ಯ. ಸೊ ಗುರುಗಳು ನನ್ನ ಆರಾಧನೆ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ರೆ ಮತ್ತು ಅದು ಅವರು ಮುಂದೆ ಒಳ್ಳೆಯ ಗುರುಗಳಾಗೋದಿಲ್ಲ. ಅದನ್ನು ಸದಾ ಗುರು ತನಗೆ ಗುಣಗಾನ ಆದಾಗ ಇದು ನನ್ನ ಗುರುಗಳ ಕೃಪೆ, ಭಗವಂತನ ಕೃಪೆ ಅಂತ ಹೇಳಿ ಅದನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಹಾಗೂ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಇದೊಂದು ದೊಡ್ಡ ವಿಜ್ಞಾನ. ಶುದ್ಧ ಕೃಷ್ಣ ಪ್ರೇಮದಲ್ಲಿ ಇದರ ಸಾರಾಂಶ. ಆದ್ದರಿಂದ ನಾನು ಕ್ರಮೇಣವಾಗಿ ಈ ಜಗತ್ತನ್ನು ತ್ಯಾಗ ಮಾಡಿದ್ರೂ ಕೂಡ ನನ್ನ ಶಿಷ್ಯಂದರು ಈ ಕೃಷ್ಣ ಭಕ್ತಿಯನ್ನು ಹೀಗೆ ಮುಂದುವರಿಸ್ತಾರೆ. ಸೊ ಹೀಗೆ ಎಲ್ಲರ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಜಾಗೃತವಾಗುತ್ತೆ ಅನ್ನುವಂತಹ ಮಾತನ್ನು ಅಲ್ಲಿ ಪ್ರಭುಪಾದ ಏರ್ಪೋರ್ಟಲ್ಲಿ ಹೇಳ್ತಾರೆ. ನಂತರ ಒಂದು ದೊಡ್ಡ ಕಾರ್ ಇರುತ್ತೆ, ಲಿಮೋಸಿನ್. ಸೊ ದೊಡ್ಡ ಕಾರ್ ಅಂದರೆ ಅದರಲ್ಲಿ ತುಂಬ ಉದ್ದ ಇರುತ್ತೆ, 20-25 ಅಡಿ ಉದ್ದ ಆ ದೊಡ್ಡ ಕಾರ್ ಬಂದಿರುತ್ತೆ. ಸೊ ಪ್ರಭುಪಾದರು ಆ ಕಾರಲ್ಲಿ ಕೂತ್ಕೋತಾರೆ. ಅನಂತರ ಅವರ ಜೊತೆಯಲ್ಲಿ ಕೀರ್ತಾನಂದ ಸ್ವಾಮಿ, ಬ್ರಹ್ಮಾನಂದ ಪ್ರಭು, ಸತ್ಸ್ವರೂಪ್ ಪ್ರಭು, ಪುರುಷೋತ್ತಮ ಪ್ರಭು, ಸೊ ಈ 4 ಜನ ಜೊತೆಯಲ್ಲಿ ಕೂತ್ಕೊಂಡು ಸೊ ಪ್ರಭುಪಾದನ ಕರ್ಕೊಂಡು ಹೋಗ್ತಾರೆ ಮಂದಿರಕ್ಕೆ, ಬಾಸ್ಟನ್ ಮಂದಿರದಲ್ಲಿ. ಸೊ ಆ ಸಮಯ ಬಾಸ್ಟನ್ ಅಲ್ಲೆಲ್ಲ ಸ್ನೋ ಬೀಳುವಂತಹ ಒಂದು ಜಾಗ. ಸೊ ಹೀಗೆ ಪ್ರಭುಪಾದರು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಲಂಡನ್ನಲ್ಲಿ ಏನೆಲ್ಲ ಆಗ್ತಾಯಿತ್ತು ಇದೆಲ್ಲ ಕೂಡ ವಿವರಿಸ್ತಾ ಇದ್ದಾರೆ ತನ್ನ ಶಿಷ್ಯಂದ್ರು ಕೂಡ ಆಸಕ್ತಿ. ಪ್ರಭುಪಾದರು ಏನು ಮಾಡಿದ್ರು ಲಂಡನ್ನಲ್ಲಿ ಇದ್ದಾಗ, ಎಷ್ಟು ಸುಮಾರು ತಿಂಗಳುಗಳಲ್ಲಿದ್ದರು. ಹೀಗೆ ಅಲ್ಲಿ ಜಾರ್ಜ್ ಹ್ಯಾರಿಸನ್ ದೊಡ್ಡ ಮ್ಯೂಸಿಕ್ ಗ್ರೂಪ್ ಆ ಲೀಡರ್ ಕೂಡ ಈಗ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೂ ಅಲ್ಲಿ ಒಂದು ಸಾಂಗ್ ರೆಕಾರ್ಡ್ ಮಾಡಿ ಸುಮಾರು 50,000ಕ್ಕಿಂತ ಹೆಚ್ಚು ಅಲ್ಲಿ ರೆಕಾರ್ಡ್ಗಳು ಸೇಲ್ ಆಗಿದೆ. ಇದೆಲ್ಲವೂ ಕೂಡ ಪ್ರಭುಪಾದರು ಹೇಳ್ತಾಯಿದ್ರು. ಅನಂತರ ಮಂದಿರ ನಿರ್ಮಾಣ ಆಯಿತು, ಉದ್ಘಾಟನೆ ಆಯಿತು, ಅಲ್ಲಿ ರಾಧಾ ಲಂಡನ್ ಈಶ್ವರ ಸ್ಥಾಪನೆ ಆಯಿತು. ಇದೆಲ್ಲವೂ ಕೂಡ ಖುಷಿಯಿಂದ ಪ್ರಭುಪಾದ ಹೇಳ್ತಾಯಿದ್ರು. ಇಲ್ಲಿರೋ ಭಕ್ತಾದಿ ಕೂಡ ಖುಷಿಯಿಂದ ಸ್ವೀಕಾರ, ಅವರು ಕೂಡ ಉತ್ಸಾಹ, ಎಲ್ಲ ಕಡೆ ಕೃಷ್ಣ ಭಕ್ತಿ ಪ್ರಚಾರ ಆಗ್ತಾಯಿದೆ ಅಂತ ಹೇಳಿ. ಅನಂತರ ಇಲ್ಲಿ ಇವರೆಲ್ಲ ಕೇಳ್ತಾರೆ, ಇಲ್ಲಿ ಹೇಗೆ ನಡೀತಾ ಇದೆ, ಅಮೆರಿಕದಲ್ಲಿ ಏನು ಮಾಡ್ತಾ ಇದ್ದೀರಾ, ಇಷ್ಟು ಪ್ರಚಾರ ಆಗ್ತಾ ಇದೆ. ಸೊ ಬ್ರಹ್ಮಾನಂದ ಪ್ರಭು ಅಲ್ಲಿ ಮ್ಯಾಗ್ಝಿನ್ ಮರಳಿ ಭಗವಂತನಿಗೆ ಬ್ಯಾಕ್ ಟು ಗಾಡ್ ಅನ್ನೋ ಮ್ಯಾಗ್ಝಿನ್ ಅವ್ರಿಗೆ ಜವಾಬ್ದಾರಿ ಇತ್ತು. ಅವರು ಹೇಳ್ತಾಯಿದ್ರು ಸುಮಾರು 50,000 ಕಾಪೀಸ್ ಪ್ರಿಂಟಿಂಗ್ ಆಗ್ತಾಯಿದೆ, ವಿತರಣೆ ಆಗ್ತಾಯಿದೆ. ಅವು ಕೀರ್ತಾನಂದ ಸ್ವಾಮಿಗಳು ಅವರು ಸನ್ಯಾಸಿ ಸ್ವೀಕಾರ ಮಾಡಿ ಅಲ್ಲಿ ನ್ಯೂ ವೃಂದಾವನ್ ವೆಸ್ಟ್ ವಿರ್ಜಿನಿಯಾದಲ್ಲಿ ಅವರು ಕೂಡ ಮಂದಿರ ಅವರು ನಡೆಸ್ತಾಯಿದ್ರು. ಅಲ್ಲಿ ಎಷ್ಟೋ 1000 ಎಕರೆ ಜಾಗ ಕೂಡ ಸಿಕ್ಕಿತ್ತು, ಆಕಳುಗಳನ್ನು ಬೆಳೆಸುವಂಥದ್ದು, ಪಾಲನೆ ಮಾಡುವಂಥದ್ದು, ಗೋರಕ್ಷ ಅನ್ನುವಂಥದ್ದು ಅವರ ಜವಾಬ್ದಾರಿಯಾಗಿತ್ತು. ಅಂತ ಸತ್ಸ್ವರೂಪ ಅವರಿಗೆ ಗ್ರಂಥಗಳನ್ನು ಅನುವಾದ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು. ಇದೆಲ್ಲ ಕೂಡ ಪ್ರಭುಪಾದರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಹೀಗೆ ಎಲ್ಲರೂ ಕೂಡ ಬಾಸ್ಟನ್ಗೆ ತಲುಪ್ತಾರೆ. ಮಂದಿರಕ್ಕೆ ತಲುಪಿದ ತಕ್ಷಣ ಅಲ್ಲಿ ಕೂಡ ಅನೇಕ ಭಕ್ತಾದಿಗಳು ತುಂಬ ದೊಡ್ಡ ಕೀರ್ತನೆಯಿಂದ ಸ್ವಾಗತ ಮಾಡ್ತಾರೆ ಪ್ರಭುಪಾದರಿಗೆ. ಸೊ ಪ್ರಭುಪಾದ್ ಬಂದು ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ನೋಡ್ತಾರೆ ಎಲ್ಲವೂ ಕೂಡ ಶುಚಿಯಾಗಿದೆ. ಮತ್ತು ಹೇಳ್ತಾರೆ, ಸೊ ಹೇಗೆ ಈ ಮಂದಿರ ಶುಚಿಯಾಗಿರುತ್ತೋ
ಹಾಗೇ ನಮ್ಮ ಹೃದಯ ಕೂಡ ಶುಚಿಯಾಗಿರುತ್ತೆ. ಮಂದಿರ ಶುಚೀಕರಣ ಮಾಡುವುದರಿಂದ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಗಳು ನಾಶ ಆಗುತ್ತೆ. ವಿಗ್ರಹಗಳಿಗೆ ಸೇವೆ ಮಾಡಿರುವಂತಹ ಒಂದು ಪಾತ್ರೆಗಳು ಅದೆಲ್ಲವೂ ಕೂಡ ಶುಚೀಕರಣ ಮಾಡುವುದರಿಂದ ನಮ್ಮ ಒಂದು ಗುರುಗಳ ಹೃದಯ ಕೂಡ ಶುಚೀಕರಣ ಆಗುತ್ತೆ ಅಂತ ಹೇಳಿದ್ರು. ಶಿಷ್ಯನು ಪಾತ್ರೆಗಳನ್ನು ತೊಳೆಯೋದ್ರಿಂದ ತನ್ನ ಹೃದಯ ಜೊತೆಯಲ್ಲಿ ಗುರುಗಳ ಹೃದಯ ಎರಡೂ ಕೂಡ ಶುಚೀಕರಣ ಮಾಡ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ನಂತರ ಪ್ರಭುಪಾದರಲ್ಲಿ ಪ್ರೆಸ್ ಇದಕ್ಕೆ ಹೋಗ್ತಾರೆ, ಎಲ್ಲಿ ಬುಕ್ಸ್ ವಿತರಣೆ ಆಗುತ್ತೆ, ಪ್ರಿಂಟಿಂಗ್ ಆಗ್ತಾಯಿತ್ತು, ಅಲ್ಲೇ ಸ್ವಂತ ಪ್ರೆಸ್ ಮಾಡ್ಕೊಂಡಿದ್ರು ಭಕ್ತಾದಿಗಳು. ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಪ್ರಭುಪಾದ ಹೇಳ್ತಾರೆ, ಇದು ಇಸ್ಕಾನ್ ಹೃದಯ. ಬುಕ್ಸ್ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು, ಜನರು ನಾನಾ ರೀತಿ ಪುಸ್ತಕಗಳನ್ನು, ಭೌತಿಕ ಪುಸ್ತಕಗಳನ್ನು ಓದ್ತಾ ಹಾಳಾಗ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಈ ಪುಸ್ತಕಗಳು ತುಂಬ ಮುಖ್ಯಕರವಾದಂತಹದ್ದು. ಅದರಿಂದ ಇದು ಇಸ್ಕಾನ್ ಹೃದಯ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಹಾಗೊಬ್ಬ ಶಿಷ್ಯ ಹೇಳ್ತಾನೆ, ಪ್ರಭುಪಾದ ನಿಜವಾಗಿ ನೀವು ಇಸ್ಕಾನ್ಗಳ ಹೃದಯ ಅಂತ. ಹೌದು, ಆದರೆ ನನ್ನ ಹೃದಯ ಈ ಒಂದು ಪ್ರೆಸ್ ಅಂತ ಹೇಳಿ ಪ್ರಭುಪಾದ ಮತ್ತೆ ತಮ್ಮ ಶಿಷ್ಯನಿಗೆ ಹೇಳ್ತಾರೆ. ಅನಂತರ ಸಂಕೀರ್ತನೆ, ಪುಸ್ತಕಗಳ ವಿತರಣೆ ಮಾಡುವಂತಹದ್ದು, ಹಾಗೂ ಮುಖ್ಯವಾಗಿ ಈ ಸಂಕೀರ್ತನೆ ಮಾಡ್ತಾ ಪುಸ್ತಕಗಳನ್ನು ವಿತರಣೆ ಮಾಡಿ ತುಂಬ ಮುಖ್ಯಕರ. ಪ್ರಭುಪಾದ ಹೇಳಿರುವಂಥದ್ದು ಮೊದಲ ಕರ್ತವ್ಯ ಇಸ್ಕಾನ್ ಸಂಸ್ಥೆ ಭಕ್ತಾದಿಗಳು ಆದಷ್ಟು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಬೇಕು, ಹಾಗೂ ಪುಸ್ತಕ ವಿತರಣೆ ಮಾಡಲಿಕ್ಕೆ ತಮ್ಮ ಸಂಪೂರ್ಣದ ಒಂದು ಶ್ರಮವನ್ನು ಹಾಕಬೇಕು. ಅದಾದ ನಂತರ ವಿಗ್ರಹ ಪೂಜೆ. ಮಂದಿರದಲ್ಲಿ ವಿಗ್ರಹ ಪೂಜೆ ಅದು ಎರಡನೇ ಕೆಲಸ. ಪ್ರಥಮ ಕೆಲಸ ಎಲ್ಲರ ಒಂದು ಜವಾಬ್ದಾರಿ ಏನು, ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥದ್ದು ಹಾಗೂ ಇದನ್ನು ಆದಷ್ಟು ಪ್ರಚಾರ ಮಾಡುವಂಥದ್ದು. ನಂತರ ಇಲ್ಲಿ ಒಬ್ಬ ಪ್ರಭುಪಾದರ ಜೊತೆ ಒಬ್ಬ ಶಿಷ್ಯ ಇದ್ದ, ಲಂಡನಲ್ಲೂ ಕೂಡ ಇದ್ದ, ಪುರುಷೋತ್ತಮ ದಾಸ್ ಅಂತ, ಅಮೇರಿಕನ್ ಹುಡುಗ. ಆದರೆ ಈಗ ಅವ್ರಿಗೆ ಒಂದು ರೀತಿ ಗುರುಗಳ ಮೇಲೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾತಕ್ಕೋಸ್ಕರ ಪ್ರಭುಪಾದರು ಅಮೇರಿಕನ್ ಜನ ಚಂದ್ರಲೋಕಕ್ಕೆ ಹೋಗಿದ್ದಾರೆ ಅನ್ನುವಂಥ ನ್ಯೂಸನ್ನು ನಿಂದನೆ ಮಾಡ್ತಾಯಿದ್ರು. ಆ ಸಮಯ 1966 ಸಮಯದಲ್ಲಿ ದೊಡ್ಡ ನ್ಯೂಸ್ ಬಂದಿತ್ತು, ಅಮೇರಿಕನರು ರಾಕೆಟ್ ಬಿಟ್ಟು ಇಬ್ಬರು ವ್ಯಕ್ತಿಗಳು ಚಂದ್ರಲೋಕಕ್ಕೆ ತಲುಪಿದ್ದಾರೆ ಅಂತ ಹೇಳಿ. ಅದೇ ಪ್ರಭುಪಾದ ಹೇಳ್ತಾಯಿದ್ರು, ಇದು ಮೋಸ, ಸಾಧ್ಯನೇ ಇಲ್ಲ ಚಂದ್ರಲೋಕಕ್ಕೆ ಹೋಗಲಿಕ್ಕೆ, ಚಂದ್ರಲೋಕಕ್ಕೆ ಯಾವ ಮನುಷ್ಯನೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ದೊಡ್ಡ ಕುತಂತ್ರ ಇದು ಅಮೇರಿಕನ್ ಜನರಿಂದ ಅಂತ ಹೇಳಿ ಪ್ರಭುಪಾದರು ತುಂಬ ನಿಂದನೆ ಮಾಡ್ತಾಯಿದ್ರು. ಆದರೆ ಈ ಭಕ್ತನಿಗೆ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕಂದರೆ ಟಿ ವಿಯಲ್ಲಿ ತೋರಿಸ್ತಾಯಿದ್ರು, ಹಾಗೊಂದು ಸ್ವಾಭಿಮಾನ, ಅಮೇರಿಕಾ ಈಗ ದೊಡ್ಡ ದೇಶ ಅಂತ ಹೇಳಿ. ಅಂದರೆ ನಾನು ಕೂಡ ಆ ದೇಶದವನು, ಇದು ಹೇಗೆ ನನ್ನ ಗುರುಗಳು ನನ್ನ ದೇಶ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನ ಮನಸ್ಸಲ್ಲಿ ಏನಾಗ್ತಾಯಿತ್ತು, ಒಂದು ರೀತಿಯ ವಿಷ ಅನ್ನೋದು ಬೆಳೀತಾ ಇತ್ತು. ಈ ಕ್ರಮೇಣವಾಗಿ ಬೆಳೀತಾ ಅದು ತೀವ್ರವಾಗ್ಬಿಟ್ಟು ಅವನು ಪ್ರಭುಪಾದರಿಗೆ ನಮಸ್ಕಾರ ಮಾಡೋದು ಇದೆಲ್ಲವೂ ಕೂಡ ಬಿಡ್ತಾ ಬಂದ. ಪ್ರಭುಪಾದ ಗಮನಿಸಿದ್ರು. ಏನೋ ನನ್ನ ಶಿಷ್ಯನಲ್ಲಿ ಮನಸ್ಸಲ್ಲಿ ಏನೋ ಆಗ್ತಾ ಇದೆ. ಕೇಳ್ತಾರೆ, ಯಾಕೆ, ಆರೋಗ್ಯ ಚೆನ್ನಾಗಿದೆಯಾ, ಯಾಕೆ ಒಂಥರ ವಿಚಿತ್ರವಾಗಿದೆಯಾ ಅಂತ. ತುಂಬ ಚಿಂತನೆ ಮಾಡಿ ಅವನು ಹೇಳ್ತಾನೆ, ಪ್ರಭುಪಾದ ನನಗೆ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇದೆ, ನನ್ನ ಮನಸ್ಸು ಯಾಕೋ ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ. ಪ್ರಭುಪಾದ ಹೇಳ್ತಾರೆ, ಚಿಂತನೆ ಮಾಡಬೇಡ, ಅರ್ಥ ಮಾಡ್ಕೋ ಅಂತ ಹೇಳಿದ್ರು ಕೂಡ ಇಲ್ಲ ನಾನು ಹೋಗ್ತೀನಿ ಅಂತ ಇದ್ದ. ಆಗ ಲಂಡನ್ನಲ್ಲಿ ಇರಬೇಕಾದ್ರೆ ಪ್ರಭುಪಾದ ಹೇಳಿದರು, ಸರಿ ನಾನು ಕೂಡ ಅಮೇರಿಕಾ ಹೋಗ್ತಾ ಇದ್ದೀನಿ, ಜೊತೆಗೆ ನೀನು ಬಾ, ನಾನು ಬಾಸ್ಟನ್ಗೆ ಹೋಗ್ತೀನಿ, ಮತ್ತು ನೀನು ಆ ಕಡೆ ನ್ಯೂಯಾರ್ಕ್ ಹೋಗ್ಬೋದು ಅಂತ ಹೇಳಿ ಪ್ರಭುಪಾದ ಜೊತೆಲಿ ನನಗೆ ದುಡ್ಡು ಕೂಡ ಕೊಡ್ತಾರೆ. ಆಯಿತು ತಗೋ, ನ್ಯೂಯಾರ್ಕ್ ಹೋಗ್ಲಿಕ್ಕೆ ದುಡ್ಡಿಲ್ಲ ಅಂತ ದುಡ್ಡು ಕೂಡ ಕೊಟ್ಟು ಕಳಿಸ್ತಾರೆ. ಹೀಗೆ ಪ್ರಭುಪಾದ ಒಂದು ಅಷ್ಟು ನಿಂದನೆ ಮಾಡಲಿಲ್ಲ ಶಿಷ್ಯನಿಗೆ, ನನಗೆ ನಂಬಿಕೆ ಇಲ್ಲ ಗುರುಗಳ ಮೇಲೆ ಹಾಗೆ ಅಂತ ಹೇಳಿಲ್ಲ. ಹೇಳಿದ್ದು ಶಿಷ್ಯನಾದಂಥನ ಕರ್ತವ್ಯ, ಶಿಷ್ಯನ ಒಂದು ಲಕ್ಷಣ ಏನಿರಬೇಕು, ಗುರುಗಳ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ಆ ನಂಬಿಕೆ ಅನ್ನೋದು ಸ್ವಲ್ಪ ವಿಚಲಿತವಾದರೂ ಕೂಡ ಭಕ್ತಿಯಲ್ಲಿ ಮುಂದುವರಿಯೋದು ತುಂಬ ಕಷ್ಟಕರ. ಆದರೂ ಈಗ ನಿಂದನೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪ್ರಭುಪಾದರು ಆಯಿತು ಸ್ವಲ್ಪ ಸಮಯ ತಗೋ, ವಿಚಾರ ಮಾಡು, ಮತ್ತೆ ಬಾ ಅಂತ ಹೇಳಿ ಅವನಿಗೆ ದುಡ್ಡು ಕೊಟ್ಟು ಅವ್ರನ್ನ ಕಳಿಸಿದ್ದಾರೆ. ಹೀಗೆ ಪ್ರಭುಪಾದರು ಒಂದು ಪ್ರಯಾಣ ಅಷ್ಟು ಸುಲಭ ಅಲ್ಲ. ಇವತ್ತೇನು ನಾವು ಆರಾಮಾಗಿ ಕೂತ್ಕೊಂಡು ಕೀರ್ತನೆ ಕೇಳ್ತಾ ಇದ್ದೀವಿ, ಎಷ್ಟು ಆರಾಮಾಗಿ ನಾವು ಭಕ್ತಿ ಮಾಡ್ತಾಯಿದ್ದೀವಿ, ಇದರ ಹಿಂದೆ ಅಪಾರವಾದಂಥ ಶ್ರಮ ಇದೆ, ಅಪಾರವಾದಂಥ ಆತಂಕ ಪ್ರಭುಪಾದರ ಮನಸ್ಸಲ್ಲಿತ್ತು. ಹೀಗೆ ನಾನಾ ಭಕ್ತಾದಿಗಳು ಶ್ರಮಪಟ್ಟು ಮಾಡಿರೋ ಕಾರಣ ಇಂದಿನ ದಿವಸ ನಾವು ಈ ಒಂದು ಕೃಷ್ಣ ಭಕ್ತಿಯಲ್ಲಿ ನಾವು ಕೂಡ ಬಂದಿದ್ದೀವಿ.
ಸೊ ಹೀಗೆ ಫೆಬ್ರವರಿ 25, 1970. ಸೊ ಬಾಸ್ಟನ್ ಒಂದು ವಾತಾವರಣ ತುಂಬ ಹದಗೆಟ್ಟಿತ್ತು. ಯಾವಾಗಲೂ ಒಂದು ಮಳೆ ಬರ್ತಾ ಇರುತ್ತೆ, ಮಳೆ ನಿಂತರೆ ಸ್ನೋ ಬೀಳ್ತಾ ಇರುತ್ತೆ, ಸ್ನೋ ನಿಂತರೆ ಮಳೆ ಬೀಳ್ತಾ ಇರುತ್ತೆ. ಸೊ ಇದು ಅಲ್ಲಿನ ಒಂದು ವಾತಾವರಣ. ಸೂರ್ಯ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ. ಸೊ ಈ ಭಾರತದಲ್ಲೇ ಇಷ್ಟು ಬೆಳಕು, ಎಲ್ಲ ಒಂದು ರೀತಿಯ ಉತ್ಸಾಹ ಇಲ್ಲಿ ಬರುವಂತಹದ್ದು. ಸೊ ಪಾಶ್ಚಾತ್ಯ ದೇಶಗಳಲ್ಲಿ ಯಾವಾಗಲೂ ಕತ್ತಲೆ. ಸೊ ಹೀಗೆ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು, ನನಗೆ ಇರಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಸೊ ಅದರಿಂದ ಶಿಷ್ಯಂದರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಬಾಸ್ಟನ್ನಿಂದ ಅವರು ಲಾಸ್ ಏಂಜಲಸ್ಗೆ ಪ್ರಯಾಣ ಮಾಡ್ತಾರೆ. ಸೊ ಅಲ್ಲಿ ಶಿಲಾ ಭಕ್ತಿ ಠಾಕೂರ ಆವಿರ್ಭಾವ ದಿವಸ, ಅವರ ಗುರುಗಳ ಆವಿರ್ಭಾವ ದಿವಸ. ಸೊ ಅಲ್ಲಿ ಪ್ರಭುಪಾದಲ್ಲಿ ಹೋಗ್ಬಿಟ್ಟು, ಆಯಿತು ಇವತ್ತು ವ್ಯಾಸ ಪೂಜಾ ಆಚರಣೆ ಮಾಡೋಣ, ಇದನ್ನು ಕೂಡ ನೀವು ಕೂಡ ನೋಡಿ ಅಂತ ಹೇಳಿ ಸೊ ವ್ಯಾಸಾಸನದ ಮೇಲೆ ಶಿಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ದೊಡ್ಡ ಫೋಟೋವನ್ನು ಹಾಕಿ ಪ್ರಭುಪಾದರು ಆರತಿ ಎಲ್ಲ ಬೆಳಗ್ತಾರೆ. ಅನಂತರ ಪುಷ್ಪಾಂಜಲಿ ಅರ್ಪಣೆ ಮಾಡ್ತಾರೆ, ಅವರ ಪ್ರಣಾಮ ಮಂತ್ರವನ್ನು ಹೇಳ್ತಾ. ಹೀಗೆ ಶಿಷ್ಯಂದರು ಕೂಡ ಕಲಿತಾ ಇದ್ದಾರೆ ತಮ್ಮ ಗುರುಗಳ ಆರಾಧನೆ ಹೇಗೆ ಮಾಡಬೇಕು ಅಂತ. ಈ ಲಾಸ್ ಏಂಜಲ್ಸಲ್ಲಿ ಭಕ್ತಾದಿಗಳು ಎಲ್ಲ ಸೇರಿ ಶ್ರಮಪಟ್ಟು ಸುಮಾರು $2,25,000 ಕೊಟ್ಟು ಒಂದು ಕಟ್ಟಡವನ್ನು ಖರೀದಿ ಮಾಡಿದರು. ವಿಶ್ವದಲ್ಲಿ ಇವಾಗ ಸುಮಾರು 25 ಸೆಂಟರ್ಗಳಿದ್ದರೂ ಕೂಡ ಯಾವುದು ಸ್ವಂತ ಕಟ್ಟಡ ಆಗಿರಲಿಲ್ಲ, ಎಲ್ಲ ಲೀಸ್ಗೋಸ್ಕರ ಅಥವಾ ಬಾಡಿಗೆನ ತೊಗೊಂಡಿದ್ರು. ಆದರೆ ಪ್ರಥಮ ಬಾರಿಗೆ ಇಲ್ಲಿ ಲಾಸ್ ಏಂಜಲಸಲ್ಲಿ ಈ ಒಂದು ಕಟ್ಟಡ ಅನ್ನೋದು ಅದು ಸ್ವಂತ ಕಟ್ಟಡ ಇಸ್ಕಾನ್ ಹೆಸರಲ್ಲಿ ಆಗಿತ್ತು. ಹೀಗೆ ಪ್ರಭುಪಾದರು ಸ್ವತಃ ನಿಂತು ಆ ಎಲ್ಲ ಕಟ್ಟಡದ ಹೇಗೆ ಇರಬೇಕು, ಕಲರ್ ಏನಿರಬೇಕು, ಬಣ್ಣ ಇರಬೇಕು ಅಂತೆಲ್ಲ ಉಪದೇಶ ಕೊಡ್ತಾ ಅವರಿಗೆ ಹೇಳ್ತಾಯಿದ್ರು. ಮಂದಿರದ ಬಣ್ಣ ಹಳದಿ ಬಣ್ಣ ಇರಬೇಕು, ಒಳಗಡೆ ಹೇಗೆ ಗೋಡೆ ಕಲರ್ ಇದೆ, ಈ ಹಳದಿ ಬಣ್ಣ ಸಾತ್ವಿಕವಾದ ಬಣ್ಣ, ಈ ರೀತಿ ಬಣ್ಣ ಹೊಡಿಬೇಕು. ಹಾಗೂ ಗರ್ಭಗುಡಿಗೆ 2 ಬಾಗಿಲಿರಬೇಕು, 2 ಬಾಗಿಲಿಂದ ಹೀಗೆ ಓಪನ್ ಆಗಬೇಕು. ಹಾಗೂ ಗುರು ಗೌರಾಂಗ ಇರುವಂತಹ ಗರ್ಭಗುಡಿಗೆ ಆ ಬಾಗಿಲುಗಳ ಮೇಲೆ ಶಂಖದ ಚಿಹ್ನೆ ಇರಬೇಕು. ಹಾಗೂ ರಾಧಾಕೃಷ್ಣ ಇರುವಂತಹ ಗರ್ಭಗುಡಿಯ ಒಂದು ಬಾಗಿಲುಗಳಿಗೆ ಚಕ್ರ ಹಾಗೂ ಗದಾ ಇರಬೇಕು. ಹಾಗೂ ಜಗನ್ನಾಥ್, ಬಲದೇವ್, ಸುಭದ್ರ ಇರುವಂತಹ ಒಂದು ಗರ್ಭಗುಡಿಯ ಬಾಗಿಲುಗಳಿಗೆ ತಾವರೆ ಹೂವು ಇರಬೇಕು. ಸೊ ಈ ರೀತಿ ಚಿಹ್ನೆಗಳಿರಬೇಕು. ಹಾಗೂ ಮಂದಿರದ ಒಂದು ಹಾಲ್ ತುಂಬ ವೈಭವದಿಂದ ಕೂಡಿರಬೇಕು. ಮೇಲ್ಗಡೆ ಚಾಂಡ್ಲಿಯರ್, ಝೂಮರ್ಗಳು ಹಾಕಿರಬೇಕು. ಹಾಗೂ ವ್ಯಾಸಾಸನ, ಗುರುಗಳ ವ್ಯಾಸಾಸನ ವಿಗ್ರಹಗಳ ಎದುರುಗಡೆ ಇರಬೇಕು. ಗುರುಗಳು ಹೀಗೆ ಆಚಾರ್ಯರು ಭಗವಂತನ ನೋಡ್ತಾ ಇರಬೇಕು. ಹಾಗೂ ಶಿಷ್ಯಂದರು ನಿಂತಾಗ ಒಂದು ಕಡೆ ವಿಗ್ರಹ ಕಾಣಬೇಕು, ಭಗವಂತ ಕಾಣಬೇಕು, ಇನ್ನೊಂದು ಕಡೆ ಗುರು ಕಾಣಬೇಕು. ಸೊ ಈ ರೀತಿ ಒಂದು ಶಿಷ್ಯನ ಜೀವನದಲ್ಲಿ ಗುರು ಹಾಗೂ ಕೃಷ್ಣ ಇಬ್ಬರು ಕೂಡ ಮುಖ್ಯಕರವಾದಂಥದ್ದು ಅನ್ನೋದು ಅವರ ಮನಸ್ಸಿಗೆ ಬರಬೇಕು. ಸೊ ಈ ರೀತಿಯಲ್ಲಿ ಎಲ್ಲ ಉಪದೇಶಗಳನ್ನು ಕೊಟ್ಟಿದ್ದರು. ಅನಂತರ ಹೇಳಿದ್ರು, ಕೃಷ್ಣನ ಆರಾಧನೆ ಹೇಗಿರಬೇಕು, ರಾಜನ ಹಾಗೆ. ಸರಳವಾದಂತಹ ಪೂಜೆಯೆಲ್ಲ, ಭಗವಂತ ಒಂದು ರಾಜನ ಹಾಗೆ, ಹಾಗೂ ನಾವೆಲ್ಲರೂ ಕೂಡ ಅವನ ಸೇವಕರು. ಸೊ ಹೀಗೆ ಆ ಭಗವಂತನನ್ನು ವೈಭವದಿಂದ ಆರಾಧನೆ ಮಾಡಬೇಕು. ಹಾಗೂ ಮಂದಿರದ ಸುತ್ತ ಕಾಡಿನ ಥರ ಇರಬೇಕು, ವನಗಳಿರಬೇಕು, ಅನೇಕ ಮರಗಳು, ಹೂಗಿಡಗಳು ಇದೆಲ್ಲವೂ ಕೂಡ ಇರಬೇಕು. ಏಕೆಂದರೆ ಭಗವಂತ ಕೂಡ ವನಮಾಲಿ, ಅವನ ಹೆಸರು, ವನದಲ್ಲಿ ಓಡಾಡುವಂಥವನು. ಆದ್ದರಿಂದ ಮಂದಿರ ಸುತ್ತ ಅನೇಕ ಮರಗಳಿಂದ ಎಲ್ಲ ನೆಟ್ಟಿರಬೇಕು. ಇದೆಲ್ಲವೂ ಕೂಡ ಉಪದೇಶ ಕೊಡ್ತಾರೆ. ಅನಂತರ ಪ್ರಭುಪಾದ ಹೇಳ್ತಾರೆ, ನಾನು ಕೂಡ ಸಣ್ಣ ಹುಡುಗ ಆಗಿರಬೇಕಾದ್ರೆ ನನ್ನ ತಾಯಿ ಅನೇಕ ಗಿಡಗಳನ್ನು ಬೆಳೆಸ್ತಾಯಿದ್ರು ಮಾಡಿ ಮೇಲೆ. ನಾನು ಕೂಡ ಹೋಗಿ ತಾಯಿ ಜೊತೆ ಅವರೆಲ್ಲ ಗಿಡಗಳ ಸುತ್ತ ನಾನು ಆಟ ಆಡ್ತಾಯಿದ್ದೆ. ನನಗೆ ತುಂಬ ಸಂತೋಷ ಆಗ್ತಾಯಿತ್ತು ಅಂತ ಪ್ರಭುಪಾದರು ಅವರ ಬಾಲ್ಯದ ಒಂದು ಸನ್ನಿವೇಶಗಳನ್ನು ಹಂಚ್ಕೋತಾರೆ ಭಕ್ತಾದಿಗಳ ಜೊತೆ. ಅನಂತರ ಪ್ರಭುಪಾದರು ಮೇ 1970 ತಮ್ಮ ಎಲ್ಲ ಶಾಖೆಗಳಿಗೆ, ಇಸ್ಕಾನ್ ಶಾಖೆಗಳಿಗೆ ಪತ್ರ ಬರೀತಾರೆ. ಇಲ್ಲಿ ಲಾಸ್ ಏಂಜಲಸ್ ಈ ಮಂದಿರ, ಇದು ಎಲ್ಲರೂ ಕೂಡ ಇಲ್ಲಿ ಬರಬೇಕು. ಎಲ್ಲ ಮಂದಿರದ ಶಾಖೆಗಳು ಯಾರೆಲ್ಲ ಅಧಿಕಾರಿಗಳಿದ್ದೀರಾ, ಪ್ರೆಸಿಡೆಂಟ್ಗಳಿದ್ದೀರಾ, ಅವರೆಲ್ಲರೂ ಕೂಡ ಇಲ್ಲಿ ಮಂದಿರಕ್ಕೆ ಬಂದು ಇಲ್ಲಿ ಟ್ರೈನಿಂಗ್ ಆಗುತ್ತೆ. ಯಾವ ರೀತಿ ಆರಾಧನೆ ಮಾಡಬೇಕು, ವಿಗ್ರಹ ಪೂಜೆ ಹೇಗಾಗಬೇಕು, ಏನೇನು ನಡಿಬೇಕು ಮಂದಿರದಲ್ಲಿ, ಇದೆಲ್ಲ ಟ್ರೈನಿಂಗೋಸ್ಕರ ಎಲ್ಲರೂ ಕೂಡ ಬರಬೇಕು ಅಂತ ಪತ್ರ ಬರೀತಾರೆ. ಸೊ ಹಾಗೆಯೇ ನಾನಾ ಭಾಗಗಳಿಂದ ಎಲ್ಲ ಮಂದಿರದ ಅಧ್ಯಕ್ಷರು ಬರ್ತಾರೆ. ಇಲ್ಲಿ ಬಂದು ಎಲ್ಲ ನೋಟ್ಸ್ ಬರ್ಕೋತಾರೆ. ಹೇಗೆ ವಿಗ್ರಹ ಆರಾಧನೆ ಆಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸಲ ಪೂಜೆ ಆಗಬೇಕು, ಏನು ಅರ್ಪಣೆ ಮಾಡಬೇಕು, ಏನು ಅರ್ಪಣೆ ಮಾಡಬಾರ್ದು, ಯಾವ ರೀತಿ ಅಲಂಕಾರ ಮಾಡಬೇಕು, ವಸ್ತ್ರ ಧರಿಸುವಂಥದ್ದು, ಇದೆಲ್ಲವೂ ಕೂಡ ವಿಗ್ರಹ ಪೂಜೆ, ಪ್ರಚಾರ, ಇದೆಲ್ಲವೂ ಕೂಡ ಪ್ರಭುಪಾದರು ಸ್ವತಃ ಅಲ್ಲಿ ಕುಂತು ಕಲಿಸ್ಕೊಡ್ತಾ ಇರ್ತಾರೆ. ಹಾಗೂ ಪ್ರಭುಪಾದ ಮತ್ತೆ ಹೇಳ್ತಾರೆ, ಸೊ ಈ ಒಂದು ಸಂಸ್ಥೆ ನಡೆಸಲಿಕ್ಕೆ ಒಂದು ಕಮಿಟಿ ಆಗಬೇಕು, ಗವರ್ನಿಂಗ್ ಬಾಡಿ ಕಮಿಷನ್ 12 ಜನ ಸೇರಿ ಒಂದು ಕಮಿಟಿ ಮಾಡಬೇಕು ಅಂತ ಹೇಳಿ ಮತ್ತೆ ಒತ್ತಾಯಿಸ್ತಾರೆ.
ಅನಂತರ ಒಂದು ದಿವಸ ಇಲ್ಲಿ ಲಾಸ್ ಏಂಜಲ್ಸ್ ಇರಬೇಕಾದ್ರೆ ಲಂಡನ್ನಿಂದ ಒಂದು ಕೆಸೆಟ್ ಬರುತ್ತೆ. ಸೊ ಈ ಕೆಸೆಟ್ ಯಮುನಾ ಮಾತಾಜಿ ಹಾಡಿರುವಂಥದ್ದು, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ನಾವೆಲ್ಲ ಕೂಡ ದರ್ಶನಾರ್ಥಿ ಹಾಕ್ಬೇಕಾದ್ರೆ ಕೇಳ್ತೀವಿ ಅದು. ಸೊ ಈ ಒಂದು ಹಾಡು ಅದು ಪ್ರಭುಪಾದಕ್ಕೆ ಕಳಿಸಿದಾಗ ಪ್ರಭುಪಾದ ಹೇಳ್ತಾರೆ, ನಾಳೆ ಬೆಳಗ್ಗೆ ದರ್ಶನಾರ್ಥಿ ಆಗಬೇಕಾದ್ರೆ ಈ ಹಾಡನ್ನು ನುಡಿಸ್ಬೇಕು ಅಂತ. ಹಾಗೆ ಮರು ದಿವಸ ಭಗವಂತನ ದರ್ಶನಾರ್ಥಿ ಆಗಬೇಕಾದ್ರೆ ಸೊ ಈ ಒಂದು ಹಾಡು, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾ ನಂತರ ಗೋವಿಂದ ಆದಿಪುರುಷಂ ಹಾಡುತ್ತೆ. ಸೊ ಯಾವಾಗ ಈ ಹಾಡು ಬರುತ್ತೆ, ಪ್ರಭುಪಾದರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಅವರ ಶರೀರ ಪುಲಕಿತ ಆಗ್ತಾ ಇರುತ್ತೆ. ಎಲ್ಲ ಶಿಷ್ಯಂದರು ನೋಡ್ತಾರೆ, ನಮ್ಮ ಗುರುಗಳ ಒಂದು ಮನಸ್ಸಲ್ಲಿ ಎಷ್ಟು ಆನಂದ ಬರ್ತಾ ಇದೆ. ಯಾತಕ್ಕೋಸ್ಕರ ಇಷ್ಟು ಶ್ರಮಪಟ್ಟು ಭಾರತದಲ್ಲಿ ಅವ್ರು ಇರಬೇಕಾದ್ರೆ ಎಷ್ಟೋ ಸಮಯ ಶ್ರಮಪಟ್ಟರು. ಆದರೆ ಭಾರತದಲ್ಲಿ ಯಾರೂ ಕೂಡ ಕೃಷ್ಣ ಭಕ್ತಿನ ಸ್ವೀಕಾರ ಮಾಡಲಿಲ್ಲ. ಎಲ್ಲ ಮಾಯಾವಾದಿಗಳು, ನಿರಾಕಾರವಾದಿಗಳು ಇದ್ದರು, ಗಂಭೀರತೆಯಿಂದ ಸ್ವೀಕಾರ ಮಾಡಲಿಲ್ಲ. ಆದರೆ ಇಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಯಾರು ಮದ್ಯಪಾನ, ಜೂಜಾಟ, ಅನೈತಿಕ ಸಂಬಂಧ ಮಾಡ್ತಾ ಈ ಒಂದು ಜನ ಪರಿವರ್ತನೆಗೊಂಡು ಈಗ ಗಂಭೀರತೆಯಿಂದ ಈ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈ ಒಂದು ಹಾಡುಗಳನ್ನ ಎಷ್ಟು ಸುಂದರವಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ, ಇನ್ನು ಮುಂದೆ ಎಲ್ಲ ಇಸ್ಕಾನ್ ಮಂದಿರದಲ್ಲಿ ದರ್ಶನಾರ್ಥಿ ಆಗಬೇಕಾದ್ರೆ ಯಮುನಾ ಮಾತಾಜಿ ಹಾಡಿರುವಂಥ ಹಾಡನ್ನೇ ಅದು ಪ್ಲೇ ಮಾಡಬೇಕು ಅಂತ. ಸೊ ಆವತ್ತಿಂದ ಸೊ ಇವಾಗಲೂ ಕೂಡ ಸಾಮಾನ್ಯವಾಗಿ ಯಾವುದೋ ಒಂದು ಕೀರ್ತನೆ ನಡೆಸ್ಬೇಕಾದ್ರೆ ಯಾರಾದರೂ ಗಂಡಸರು ಹಾಡಬೇಕು, ಮೇಯ್ನ್ ಲೀಡ್ ಸಿಂಗರ್. ಅನಂತರ ಮಿಕ್ಕದವರು ಹೆಣ್ಮಕ್ಕಳು ಸಣ್ಣದಾಗಿ ಹಾಡ್ತಾರೆ. ಆದರೆ ಈ ಒಂದು ಹಾಡನ್ನು ಮಾತ್ರ ಪ್ರಭುಪಾದ ಹೇಳಿದ್ರು, ಮಾತಾಜಿ ಹಾಡಿದ್ದೆ ಎಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಭುಪಾದರು ಹೇಳಿದ್ರು. ಹಾಗೆಯೇ ಪ್ರಭುಪಾದರ ಮನಸ್ಸು ಹೇಗಿದೆ, ವೈಷ್ಣವೇರ ಕ್ರಿಯಾಮುದ್ರಾ ವಿಜ್ಞೇನ ಭುಜಯ. ಒಬ್ಬ ಶುದ್ಧವಾದ ವೈಷ್ಣವನ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಬದ್ಧ ಜೀವಿಗಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಉತ್ಸಾಹ ಕೊಡ್ತಾಯಿದ್ರು ತಮ್ಮ ಎಲ್ಲ ಶಿಷ್ಯಂದರಿಗೆ. ಏನು ಮಾಡಿದ್ರು ಕೂಡ ಇನ್ನೂ ಜವಾಬ್ದಾರಿ ತೊಗೊಳ್ಳಿ, ಏನು ಸ್ವಲ್ಪ ಸ್ವಲ್ಪ ಶ್ರಮಪಟ್ಟರು ಕೂಡ ಅವರಿಗೆ ಗುಣಗಾನ ಮಾಡ್ತಾ ಇನ್ನೂ ಜಾಸ್ತಿ ಜವಾಬ್ದಾರಿಯನ್ನು ತೊಗೊಳ್ಳಿಕ್ಕೆ ಉತ್ಸಾಹ ತುಂಬಿಸ್ತಾಯಿದ್ರು. ಜೊತೆಯಲ್ಲಿ ಕೆಲವೊಮ್ಮೆ ನಿಂದನೆ ಕೂಡ ಮಾಡ್ತಾಯಿದ್ರು. ಯಾವಾಗಲೂ ಗುಣಗಾನ ಮಾಡ್ತಾರಿಲ್ಲ, ತಪ್ಪು ಮಾಡಿದಾಗ ಕೆಲವೊಮ್ಮೆ ನಿಂದನೆ ಕೂಡ ಮಾಡ್ತಾಯಿದ್ರು. ಸೊ ಒಂದು ದಿವಸ ಏನಾಯಿತು, ಸೊ ಪ್ರಭುಪಾದರು ವಾಕಿಂಗ್, ಡೈಲಿ ಅವ್ರದ್ದು ದಿನಚರಿಯನ್ನು ಬೆಳಗ್ಗೆದ್ದು ವಾಕಿಂಗ್ ಹೋಗಿ ಜಪ ಮುಗಿಸ್ಕೊಂಡು ದರ್ಶನ ಆಗ್ತಾ ಬರ್ತಾಯಿದ್ರು. ಸೊ ದರ್ಶನ ಆಗಬೇಕಾದ್ರೆ ಆವಾಗಲೇ ಭಗವಂತನಿಗೆ ಅಭಿಷೇಕ ಎಲ್ಲ ಆಗಿರುತ್ತೆ, ಚರಣಾಮೃತ ಇರುತ್ತೆ. ಸೊ ಹಾಗೆ ಪ್ರಭುಪಾದರು ಹೋಗಿ ಚರಣಾಮೃತ ಅದನ್ನು ಕುಡಿತಾರೆ. ಕುಡಿದ ತಕ್ಷಣ ಅದು ಉಪ್ಪುಪ್ಪಾಗಿರುತ್ತೆ. ಸೊ ಪ್ರಭುಪಾದರಿಗೆ ಪೂರ್ತಿ ಸಿಟ್ಟು ಬಂದುಬಿಡುತ್ತೆ, ಇದ್ಯಾರು ಚರಣಾಮೃತಕ್ಕೆ ಯಾರು ಉಪ್ಪು ಹಾಕ್ತಾರಾ ಅಂತ. ಸೀದಾ ಸಿಟ್ಟು ಬಂದು ಹೋಗಿ ವ್ಯಾಸಸ್ಥಾನದಲ್ಲಿ ಕೂತ್ಕೊಂಡು, ಯಾರಿದು ಚರಣಾಮೃತದಲ್ಲಿ ಉಪ್ಪು ಹಾಕಿರೋದು ಅಂತ. ಸ್ವಲ್ಪರು ಮಾತಾಜಿ ಇರ್ತಾರೆ, ನಾನು ಹಾಕಿದ್ದು ಉಪ್ಪು ಅಂತ. ಯಾಕೆ ಉಪ್ಪು ಹಾಕಿದ್ದು ಅಂತ ಕೇಳಿದೆ. ಇಲ್ಲ ನಂಗೆ ಗೊತ್ತಿರಲಿಲ್ಲ, ಉಪ್ಪು ಹಾಕಬಾರ್ದು ಅಂತ ನಂಗೆ ಗೊತ್ತಿರಲಿಲ್ಲ ಅಂತ. ಮತ್ತು ಬೈದು, ಈ ಯಾರಿದು ಮ್ಯಾನೇಜರ್ ಇಲ್ಲಿ ಸೆಂಟ್ರಲ್ಲಿ ಅಂತ. ಮತ್ತು ಕರೆದ್ಬಿಟ್ಟು ಅವ್ನಿಗೆ ಬೈದ್ಬಿಟ್ಟು ನಿನ್ನ ತಪ್ಪಿದ್ದು ಅಂತ ಹೇಳಿ ಅವರಿಗೆಲ್ಲ ಬೈದ್ಬಿಟ್ಟು ಇನ್ನು ಮುಂದೆ ಯಾವತ್ತೂ ಕೂಡ ಚರಣಾಮೃತಕ್ಕೆ, ಸೊ ಚರಣಾಮೃತ ಭಗವಂತನಿಗೆ ಅಭಿಷೇಕ ಮಾಡಿದಂತಹ ಒಂದು ಅಮೃತ, ಪಂಚಾಮೃತ ಇರ್ಬೋದು ಅಥವಾ ಕೇವಲ ನೀರಿರ್ಬೋದು. ಸೊ ಅದಕ್ಕೆ ಉಪ್ಪು ಹಾಕಬಾರ್ದು ಅಂತ ಹೇಳಿ ಮತ್ತು ಚೆನ್ನಾಗಿ ಬೈತಾರೆ. ಅನಂತರ ಪ್ರಭುಪಾದ ನೋಡ್ತಾರೆ, ಇನ್ನೊಂದು ದಿವಸ ಅಲ್ಲಿ ಯಾವುದೊಬ್ಬ ಶಿಷ್ಯ ಅಲ್ಲಿ ವ್ಯಾಸಾಸನ ಶುಚೀಕರಣ ಮಾಡ್ತಾ ಇರ್ತಾನೆ. ಆ ಹಾಲ್ನ ಶುಚೀಕರಣ ಮಾಡ್ತಾರೆ, ನೋಡ್ತಾರೆ ಪ್ರಭುಪಾದರ ಫೋಟೋನ ಉಲ್ಟಾ ಹಾಕಿರ್ತಾರೆ ತಲೆ ಮೇಲೆ. ಮತ್ತು ಅವ್ರು ಕೂಡ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಇನ್ನೆಂಥ ಶಿಷ್ಯ ಇವನು, ನಿಜವಾಗಿ ಇವನ ಮನಸ್ಸಲ್ಲಿ ಭಕ್ತಿ ಇದೆಯಾ? ಗುರುಗಳ ಫೋಟೋನ ಉಲ್ಟಾ ಇಟ್ಕೊಂಡು ಅವನ ಮನಸ್ಸಿಗೆ ಬಂದಿಲ್ಲ, ಇದು ಸರಿ ಮಾಡಬೇಕು ಅಂತ ಹೇಳಿದೆ, ಹಾಗೆ ಅವನು ಕ್ಲೀನಿಂಗ್ ಮಾಡ್ತಾಯಿದ್ರ ಅಂತ ಹೇಳಿ ತಿರ್ಗಿ ಅವನು ಕೂಡ ಚೆನ್ನಾಗಿ ಬೈತಾರೆ. ಹಾಗೆ ಅವ್ರು ಅನಿಸುತ್ತೆ ಈ ಶಿಷ್ಯನ ಮನಸ್ಸಲ್ಲಿ ಏನೋ ಒಂದು ದೋಷ ಇದೆ, ಅದರಿಂದನೇ ಅವನಿಗೆ ಇದು ಕಂಡರೂ ಕೂಡ ಅವನ ಮನಸ್ಸಿಗೆ ಎಚ್ಚರ ಬರ್ತಾ ಇಲ್ಲ ಇದನ್ನು ಸರಿಪಡಿಸ್ಬೇಕು ಅಂತ. ಅನಂತರ ಇನ್ನೊಂದು ಸಲ ಈ ಪುಸ್ತಕ ಪ್ರಿಂಟಿಂಗ್ ಆಗಿ ಬರ್ತಾ ಇರಬೇಕಾದ್ರೆ ಭಾಗವತಂ ಸೆಟ್ಟಲ್ಲಿ ಫಸ್ಟ್ ಪೇಜಲ್ಲಿ ಪರಂ ಪೂಜ್ಯ ಅನ್ನುವಂತಹ ಒಂದು ಪದವನ್ನು ಬಿಟ್ಬಿಟ್ಟಿರ್ತಾರೆ. ಕೇವಲ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅಂತ ಇರುತ್ತೆ. ಅಭಯ ಚರಣಾರವಿಂದ ಅಥವಾ ಹಿಸ್ ಡಿವೈನ್ ಗ್ರೇಸ್, ಈ ಒಂದು ಪದ ಅನ್ನೋದು ಇರೋದಿಲ್ಲ. ಮೈತರ್ಗ ಅವ್ರಿಗನ್ಸುತ್ತೆ ಎಲ್ಲೋ ನನ್ನ ಶಿಷ್ಯಂದ್ರ ಮನಸ್ಸಲ್ಲಿ ಏನೋ ಒಂದು ವಿಷಯ ಅನ್ನೋದು ಆಗ್ತಾಯಿದೆ, ಅದಕ್ಕೆ ಇವರು ಇದನ್ನು ಬಿಟ್ಟಿದ್ದಾರೆ. ಸೊ ಇನ್ನೊಂದು ಕಡೆ ಮತ್ತೆ ಇನ್ನೊಮ್ಮೆ ಒಂದು ಮಾತಾಜಿ, ನಂದರಾಣಿ ಮಾತಾಜಿ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಎಷ್ಟು ಮಾಲೆ ಜಪ ಮಾಡ್ತಿದ್ದ ಡೈಲಿ ಅಂತ. ಹೇಳ್ತಾರೆ 16 ಮಾಲೆ ಜಪ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಪ್ರಯತ್ನ ಮಾಡ್ತಾಯಿದ್ದೀನಿ ಮಾಡಲಿಕ್ಕೆ ಅಂತ. ಪ್ರಭುಪಾದ ತಿರ್ಗಾ ಸಿಟ್ಟು ಬರುತ್ತೆ. ದೀಕ್ಷಾ ತೊಗೋಬೇಕಾದ್ರೆ
ಪ್ರಮಾಣ ಮಾಡಿರ್ತೀಯ ನಾನು ಪ್ರತಿನಿತ್ಯ 16 ಮಾಲೆ ಜಪ ಮಾಡ್ತೀನಿ ಅಂತ. ಆದರೆ ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ. ಆಗ ಮಾತಾಜಿ ಹೇಳ್ತಾಳೆ, ಇಲ್ಲ, ನನ್ನ ಇಲ್ಲಿ ಅಧಿಕಾರಿಗಳು ಅಂದರು ಸೇವೆ ಮಾಡ್ತಾಯಿದ್ರೆ 16 ಮಾಲೆ ಜಪ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೇವೆ ಕೂಡ ಜಪದ ಹಾಗೆ ಅಂತ. ಮತ್ತು ಪ್ರೋಪರ್ ಇನ್ನೂ ಸಿಸ್ಟ್ ಬರುತ್ತೆ. ಸೊ ಹೇಳ್ತಾರೆ, ಯಾರಿದೆಲ್ಲ ಬದಲಾಯಿಸ್ತಾ ಇರೋದು? ಏನು ಪ್ರತಿಜ್ಞೆ ಮಾಡಿರ್ತಾರೆ 16 ಮಾಲೆ ಜಪ ಮಾಡೋದು ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಅವ್ರು ಕೂಡ ನಿಂದನೆ ಮಾಡ್ತಾರೆ. ಇನ್ನೊಂದು ದಿವಸ ಹೀಗೆ ಪ್ರವಚನ ಕೊಡ್ತಾ ಇರ್ಬೇಕಾದ್ರೆ ಕೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯ ಅಂದರೆ ಯಾರು ಅಂತ. ಸೊ ಎಲ್ರಿಗೂ ಗಾಬರಿ ಆಗಿಬಿಡುತ್ತೆ, ಯಾರಿಗೂ ಮನಸ್ಸಿಗೆ ಬರೋದಾರೆ ಯಾರು ಸಾರ್ವಭೌಮ ಭಟ್ಟಾಚಾರ್ಯ ಅಂತ. ಹಂಗೆ ಮುಖ ನೋಡ್ತಾ ಇರ್ತಾರೆ. ಯಾವುದೋ ಒಂದು ಮಾತಾಜಿ ಕೈ ಎತ್ತುತ್ತಾರೆ, ಮತ್ತು ಸ್ವಲ್ಪ ಬಗ್ಗೆ ಸಾರ್ವಭೌಮ ಭಟ್ಟಾಚಾರ್ಯ ಬಗ್ಗೆ ಸ್ವಲ್ಪ ಏನೋ ವಿಷಯ ಹೇಳ್ತಾರೆ. ಮತ್ತು ತಿರ್ಗಾ ಪ್ರಭುಪಾದ ಹೇಳ್ತಾರೆ, ನೀವೆಲ್ಲರೂ ಕೂಡ ಮುಂದೆ ಈ ಇಸ್ಕಾನ್ ಸಂಸ್ಥೆಗೆ ಆಗುವಂಥ ನಾಯಕರು. ನಿಮಗೆ ಶಾಸ್ತ್ರದ ಅಧ್ಯಯನ ಗೊತ್ತಿಲ್ಲ, ಹೆಂಗೆ ಆಚಾರ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೆಂಗೆ ಪ್ರಚಾರ ಮಾಡಲಿಕ್ಕೆ ಸಾಧ್ಯ? ಗಂಡನಾದಂಥವನು ಸೆರೆದ ಬ್ರಾಹ್ಮಣ ಆಗದೇ ಇದ್ದರೆ ಮತ್ತು ಹೆಂಡತಿ ಬ್ರಾಹ್ಮಣಿ ಆಗಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ನೀವೆಲ್ಲರೂ ಕೂಡ ಸಮಯ ಕೊಟ್ಟು ನೀವು ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಇದು ತುಂಬ ಮುಖ್ಯಕರವಾದಂಥದ್ದು ಅನ್ನೋದನ್ನು ಎಲ್ಲ ಗೊತ್ತಿರುವಂತಹ ಎಲ್ಲ ಗಂಡಸರಿಗೆ, ಆ ಭಕ್ತಾದಿಗಳಿಗೆ ಪ್ರಭುಪಾದರು ಒತ್ತಾಯಿಸ್ತಾರೆ. ಸೊ ಇದು ಇಸ್ಕಾನ್ ಸಂಸ್ಥೆ ಒಂದು ಮುಖ್ಯವಾದ ಉದ್ದೇಶ. ಬ್ರಾಹ್ಮಣನಾಗಬೇಕು, ಜ್ಞಾನ ಕಲಿಬೇಕು. ಬ್ರಾಹ್ಮಣನ ಗುಣ ಅಂತ ಹೇಳಿದ್ರೆ ಕೇವಲ ಅವನು ಆರತಿ ಬೆಳಗೋದು ಒಂದೇ ಅಲ್ಲ, ಅವನು ಶಾಸ್ತ್ರಗಳ ಅಧ್ಯಯನ ಮಾಡಿರಬೇಕು, ಶಾಸ್ತ್ರಗಳನ್ನು ಹೇಳ್ಕೊಡ್ಬೇಕು. ಪಠನ ಪಾಠನ ಯಜನ ಯಾಜನ, ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ತಿಳಿಸ್ಕೊಡ್ಬೇಕು, ಯಜ್ಞಗಳನ್ನು ಮಾಡಿಸ್ಬೇಕು, ಯಜ್ಞಗಳನ್ನು ಮಾಡಬೇಕು, ಈ ಸಂಸ್ಕೃತ ಶ್ಲೋಕಗಳನ್ನು ಕಲಿಬೇಕು ಅಂತೆಲ್ಲ ಒತ್ತಾಯಿಸ್ತಾರೆ. ಸೊ ಹೀಗೆ ಕೆಲವೊಂದು ವಿಷಯಗಳು ಪ್ರಭುಪಾದರಿಗೆ ಸ್ವಲ್ಪ ಆತಂಕ ತರಿಸ್ತಾ ಇತ್ತು. ದಿನೇ ಹೋಗ್ತಾ ಇದ್ದಾಗೆ ಆತಂಕಗಳು ಸ್ವಲ್ಪ ಜಾಸ್ತಿನೇ ಆಯಿತು. ಭಾರತದಲ್ಲಿ ಕೆಲವು ಭಕ್ತಾದಿಗಳನ್ನು ಕಳಿಸಿದ್ರು. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳಿದ್ದಂಥ ಒಂದು ಜಾಗದಲ್ಲಿ ನಮಗೆ ಒಂದು ಕಟ್ಟಡ ಬೇಕು, ನಮ್ಮದೇ ಒಂದು ಜಾಗ ಬೇಕು. ಹಾಗೂ ಅನೇಕ ತನ್ನ ಶಿಷ್ಯಂದ್ರನ್ನ ತಮ್ಮ ಗುರುಬಾಯಿಗಳ ಹತ್ರ ಕಳಿಸಿರ್ತಾರೆ, ಇವರಿಗೆ ಕೂಡ ಕಲಿಸ್ಕೊಡಿ, ಸಂಸ್ಕೃತ ಕಲಿಸ್ಕೊಡಿ ಅಂತೆಲ್ಲ. ಆದರೆ ಈಗ ಶಿಷ್ಯಂದ್ರು ಪತ್ರ ಬರೀತಾ ಇದ್ದಾರೆ, ಸ್ವಾಮೀಜಿ ಇಲ್ಲಿ ನಿಮ್ಮ ಗುರುಬಾಯಿಗಳು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನಾವು ಪ್ರಭುಪಾದ ಅಂತ ಕರಿಬಾರ್ದು. ಪ್ರಭುಪಾದ ಅನ್ನುವಂತಹ ಪದವಿ ಕೇವಲ ಶ್ರೀಲ ಭಕ್ತಿ ಠಾಕೂರಿಗೆ ಮಾತ್ರ ಇರುವಂಥದ್ದು, ನಿಮಗೆ ಆ ಯೋಗ್ಯತೆ ಇಲ್ಲ. ನೀವು ಕೇವಲ ನಿಮ್ಮನ್ನು ಸ್ವಾಮೀಜಿ ಅಂತ ಕರಿಬೇಕು, ಸ್ವಾಮೀಜಿ ಮಹಾರಾಜ್ ಅಂತ ಕರಿಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹೀಗೆ ಮತ್ತು ಇನ್ನು ಕೆಲವು ಜನ ಶಿಷ್ಯಂದ್ರನ್ನು ಈ ಗೌಡಿಯ ಮಠದಲ್ಲಿರುವಂತಹ ಅವರ ಗುರುಬಾಯಿಗಳು ಅವರಿಗೆ ತಿರ್ಗಾ ದೀಕ್ಷಾ ಕೊಟ್ಟು ತಮ್ಮ ಶಿಷ್ಯರಾಗಿ ಪರಿವರ್ತನೆಗೊಳಿಸ್ತಾ ಇದ್ದರು. ಸೊ ಇದೆಲ್ಲ ಪತ್ರಗಳು ಬರ್ತಾ ಇದ್ದಾಗೆ ಪ್ರಭುಪಾದರಿಗೆ ಆತಂಕ ಅನ್ನೋದು ತುಂಬ ಜಾಸ್ತಿ ಆಗ್ತಾಯಿತ್ತು. ಇನ್ನು ಕೆಲವು ಜನ ನಮ್ಮ ಗುರುಗಳಿಗಿಂತ ನಮ್ಮ ಗುರು ಬರೆದಂಥ ಪುಸ್ತಕ ಇನ್ನೂ ಚೆನ್ನಾಗಿರುತ್ತೆ, ನಮ್ಮ ಗುರುಗಳು ಏನೋ ಅಷ್ಟೊಂದು ಹೇಳ್ಕೊಟ್ಟಿರೋದಿಲ್ಲ, ಆದರೆ ಅವ್ರ ಗುರುಗಳ ಕೊಟ್ಟಂತಹ ಗ್ರಂಥದಲ್ಲಿ ಇನ್ನೂ ಜಾಸ್ತಿ ವಿದ್ಯೆ ಇರುತ್ತೆ, ಅದನ್ನು ಓದಬೇಕು ಅಂತ ಹೇಳಿ ಪ್ರಭುಪಾದರ ಪುಸ್ತಕವನ್ನು ಓದಿದೆ ಅವರ ಗುರುಗಳ ಪುಸ್ತಕ ಓದಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಸೊ ಇದೆಲ್ಲ ಓದ್ತಾ ಇದ್ದ ಹಾಗೆ ಅವರ ಮನಸ್ಸು ಆತಂಕ ಅವ್ರಿಗೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಸೊ ಯಾರೋ ನಮ್ಮ ಈ ಒಂದು ಸಂಸ್ಥೆಯ ಮೇಲೆ ಅಸೂಯೆ ಪಡ್ತಾ ಇದ್ದಾರೆ, ನನ್ನ ಗುರುಬಾಯಿಗಳು ಅಸೂಯೆ ಪಡ್ತಾ ನನ್ನ ಶಿಷ್ಯಂದರಿಗೆ ವಿಷ ತುಂಬಿಸ್ತಾ ಇದ್ದಾರೆ, ಇದನ್ನು ನಾವು ಸರಿಪಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಶಿಷ್ಯರ ಮನಸ್ಸಲ್ಲಿ ಗುರುಗಳ ಮೇಲೆ ನಂಬಿಕೆ ಅನ್ನೋದು ಕಡಿಮೆ ಆಗಿಬಿಟ್ರೆ ಮತ್ತು ಅವರ ಭಕ್ತಿ ಅನ್ನೋದು ನಾಶ ಆಗಿಬಿಡುತ್ತೆ. ಸೊ ಹೀಗೆ ಈ ಮಾಯೆ, ಅವರ ಚಿಂತನೆ ಇತ್ತು, ಮಾಯೆ ಅನ್ನೋದು ಹೀಗೆ ನನ್ನ ಶಿಷ್ಯಂದ್ರನ್ನ ಆಕ್ರಮಣ ಮಾಡ್ತಾ ಇದೆ. ಅವ್ರು ನೇರವಾಗಿ ಶಿಷ್ಯನ ಬೈಯಕ್ಕೆ ಹೋಗಲಿಲ್ಲ, ಆದರೆ ಅವ್ರು ಅಂದ್ಕೊಂಡ್ರು ಸೊ ಈ ಕಲಿಯುಗದಲ್ಲಿ ಈ ಪ್ರಭಾವದಿಂದ ಮಾಯೆ ಅನ್ನುವಂಥದ್ದು ನನ್ನ ಈ ಒಂದು ಕೋಮಲವಾದಂತಹ ಭಕ್ತಾದಿಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ಅದರಿಂದ ನಾನು ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತಾ ಅವರು ಚಿಂತನೆ ಮಾಡ್ತಾಯಿದ್ರು. ಸೊ ಈ ಕಾರಣದಿಂದ ಪುಸ್ತಕ ಅನುವಾದ ಮಾಡೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಯಾಕಂದರೆ ಪುಸ್ತಕ ಅನುವಾದ ಮಾಡಬೇಕು ಅಂದರೆ ರಾತ್ರಿ ಪ್ರಭುಪಾದರು ಬೇರೆ ಬೇರೆ ಗ್ರಂಥಗಳನ್ನ ಇಟ್ಕೊಂಡು ಅಧ್ಯಯನ ಮಾಡ್ತಾಯಿದ್ರು. ಅವರ ಗುರುಗಳು ಬರೆದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಂತರ ಪ್ರಾರ್ಥನೆ ಮಾಡಿ ಅನಂತರ ಆಂಗ್ಲ ಭಾಷೆಗೆ ಅದನ್ನು ಅನುವಾದ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಮನಸ್ಸು ಶಾಂತವಾಗಿರಬೇಕು. ಆದರೆ ಈ ಆತಂಕ ಭರಿತವಾದಂತಹ ಸುದ್ದಿಗಳು ಕೇಳಿ ಹಾಗೂ ಅವರ ಮನಸ್ಸು ಏನೋ ವಿಚಲಿತ ಆಗ್ತಾಯಿತ್ತು. ಸೊ ಈ ಒಂದು ಕಾಯಿಲೆ, ಏನು ಕಾಯಿಲೆ? ಗುರುಗಳ ಮೇಲೆ ಅಪನಂಬಿಕೆ ಒಂದು ಕಾಯಿಲೆ ನನ್ನ ಭಕ್ತಾದಿಗಳಲ್ಲಿ ಶಿಷ್ಯನಲ್ಲಿ ಹರಡ್ತಾ ಇದೆ ಅನ್ನುವಂಥದ್ದು ಅವರು ತುಂಬ ವಿಚಾರ ಮಾಡ್ತಾಯಿದ್ರು. ಮತ್ತು ಇನ್ನೊಮ್ಮೆ ಲಂಡನ್ನಿಂದ ಪತ್ರ ಬರೀತಾರೆ,
ಅಲ್ಲಿ ಒಬ್ಬ ಮಿಸ್ಟರ್ ಪಾರೀಕ್ ಅನ್ನುವಂಥವರು, ಅವರು ಅರಬಿಂದೋ ಬೇರೆ ಇನ್ನೊಂದು ಸಂಸ್ಥೆಯವರು, ಅವರು ಬಂದು ವ್ಯಾಸಾಸನದ ಮೇಲೆ ಕುಂತು ಪ್ರವಚನ ಕೊಟ್ಟಿದ್ದಾರೆ ಅಂತ ಹೇಳಿದರು. ಪ್ರಭುಪಾದ ಮತ್ತೆ ಪತ್ರ ಬರೀತಾರೆ, ವ್ಯಾಸಾಸನ ಅಂದರೆ ಏನು? ವೇದವ್ಯಾಸರು ಕುಳಿತಂತಹ ಜಾಗ. ಆಗ ಒಂದು ಜಾಗದಲ್ಲಿ ಯಾರಿಗೆ ಯೋಗ್ಯತೆ ಇದೆ ಕೂರಲಿಕ್ಕೆ, ಯಾರವರ ಶಿಷ್ಯಂದಿದ್ದರೆ ಅವ್ರಿಗೆ ಮಾತ್ರ ಯೋಗ್ಯತೆ ಇದೆ. ಆ ಮಿಸ್ಟರ್ ಪಾರೀಕ್ ಅನ್ನೋವಂಥವರು ಅಂಥ ಗುರು ಪರಂಪರೆಯಲ್ಲಿ ಬರ್ತಾ ಇಲ್ಲ. ಅದರಿಂದ ಇಂತಹ ಒಂದು ಮೂರ್ಖ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಯಾರ್ಯಾರಿಂದಲೂ ಪ್ರವಚನಗಳು ಕೇಳೋಕ್ಕೆ ಹೋಗಬೇಡಿ. ಸೊ ಯಾರು ಸಂಪ್ರದಾಯದಲ್ಲಿ ಗುರು ಪರಂಪರೆಯಲ್ಲಿ ಬಂದಿದ್ದಾರೆ ಅಂಥ ವೈಷ್ಣವ ಭಕ್ತಾದಿಗಳು ಮಾತ್ರ ವ್ಯಾಸದಲ್ಲಿ ಕೂರಬೇಕೇ ಹೊರತು ಬೇರೆಯವ್ರನ್ನ ಕೂರ್ಸೋಕ್ಕೆ ಹೋಗಬಾರ್ದು, ತುರಂತವಾಗಿ ನಿಲ್ಲಿಸಬೇಕು ಅಂತ ಪತ್ರ ಬರೀತಾರೆ. ಅನಂತರ ಇನ್ನೊಂದು ಕಡೆ ಪ್ಯಾರಿಸಿಂದ ಇನ್ನೊಬ್ಬ ಶಿಷ್ಯ ಪತ್ರದಲ್ಲಿ ಪ್ರಶ್ನೆ ಕೇಳ್ತಾನೆ. ತಮಾಲ್ ಕೃಷ್ಣ ಮಹಾದಾಸ್ ಅವರು ಪತ್ರದಲ್ಲಿ ಕೇಳ್ತಾರೆ, ಗುರುಗಳ ಯೋಗ್ಯತೆ ಏನು ಅಂತ ಕೇಳಿರ್ತಾರೆ. ಗುರುಗಳನ್ನು ಆಧ್ಯಾತ್ಮಿಕ ಗುರು ಅಂತ ಹೇಳಿದ್ರೆ ನಾವು ಅವ್ರು ನಂಬಬೇಕು ಅಂತ. ಸೊ ಪ್ರಭುಪಾದರು ಗೊತ್ತಾಗುತ್ತೆ ಶಿಷ್ಯನ ಮನಸ್ಸಲ್ಲಿ ಗುರುಗಳ ಮೇಲೆ ಅಪನಂಬಿಕೆ ಇರೋ ಕಾರಣ ಇಂಥ ಒಂದು ಪ್ರಶ್ನೆ ಇವನು ಹಾಕ್ತಾ ಇದ್ದಾನೆ ಅಂತ ಹೇಳಿ ಗಂಭೀರತೆಯಿಂದ ಉತ್ತರ ಕೊಡ್ತಾರೆ. ಸೊ ಗುರು ಯಾವಾಗಲೂ ಕೂಡ ಮುಕ್ತನಾದಂಥ ವ್ಯಕ್ತಿ. ಗುರು ಅನ್ನುವಂಥವನು ಯಾವತ್ತೂ ಕೂಡ ನಾವು ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿ ಅಂತ ತಿಳಿಬಾರ್ದು. ಗುರುಗಳಾಗಲಿಕ್ಕೆ 3 ಮಾರ್ಗಗಳಿದೆ. ಒಂದು ನಿತ್ಯ ಸಿದ್ಧ, ಎರಡನೇದು ಕೃಪಾಸಿದ್ಧ, ಮೂರನೇದು ಸಾಧನ ಸಿದ್ಧ. ಸಾಧನ ಸಿದ್ಧ ಅಂತ ಹೇಳಿದ್ರೆ ಹೇಗೆ ಸಾಧನೆ ಮಾಡಿ, ಸಾಮಾನ್ಯ ವ್ಯಕ್ತಿಯು ಕೂಡ ಸಾಧನೆ ಮಾಡಿ ಅವನು ಗುರುಗಳಾಗ್ತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನಾರದ ಮುನಿಗಳದು. ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಒಂದು ಸೇವಕಿಯ ಒಂದು ಕೆಲಸದವಳ ಮಗನಾಗಿದ್ದ. ಅದೇ ಕ್ರಮೇಣವಾಗಿ ಅವರು ಸಾಧುಗಳ ಸಂಘದಿಂದ ಸಾಧುಗಳ ಸೇವೆ ಮಾಡಿ ಭಗವಂತನ ಚಿಂತನೆ ಮಾಡಿ ನಂತರ ಮುಂದಿನ ಜನ್ಮದಲ್ಲಿ ಅವರು ನಾರದ ಮುನಿಗಳಾಗಿ ಪ್ರಕಟವಾಗ್ತಾರೆ. ಸೊ ಹಾಗೆಯೇ ಪ್ರಭುಪಾದ ಹೇಳ್ತಾರೆ, ಇನ್ನು ಕೆಲವರು ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ತುರಂತವಾಗಿ ಆಗ್ತಾರೆ. ಇನ್ನು ನಿತ್ಯ ಸಿದ್ಧ ವೈಕುಂಠ ಲೋಕದಿಂದ ಬಂದಂತಹ ಜನರು. ಸೊ ವೈಕುಂಠ ಲೋಕದಿಂದ ಭಗವಂತ ಕಳಿಸ್ತಾನೆ, ನೀವು ಹೋಗಿ ಪ್ರಚಾರ ಮಾಡಬೇಕು ಅಂಥೇಳಿ. ಸೊ ಅವರು ನಿತ್ಯ ಸಿದ್ಧ. ಸೊ ಹೀಗೆ ಗುರುಗಳಾಗಲಿಕ್ಕೆ ಇವರೆಲ್ಲರೂ ಕೂಡ ಯೋಗ್ಯರಾಗಿರ್ತಾರೆ. ಗುರುಗಳಾದವರು ಯಾವಾಗಲೂ ಕೂಡ ಸಾಮಾನ್ಯ ವ್ಯಕ್ತಿಗಳಿಗಿಂತ ಮೇಲ್ಪಟ್ಟಂಥವರು, ಅವರು ಮುಕ್ತ ಆತ್ಮರು ಅಂತ ಹೇಳಿರ್ತಾರೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಹಾಗೆ ನಾನು ಕೂಡ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ನನಗೆ ಅಷ್ಟು ಸರಿಗೆ ಹೇಳೋಕ್ಕಾಗೋದಿಲ್ಲ. ಯಾರೊಬ್ಬ ಜ್ಯೋತಿಷ್ಯ ಹೇಳಿದ್ದ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದೆ ಅಂತ. ಹಾಗೂ ಆ ಜನ್ಮದಲ್ಲಿ ನಾನು ಯಾವುದೇ ರೀತಿಯ ಪಾಪಗಳನ್ನು ಮಾಡಿರಲಿಲ್ಲ ಅಂತ ನನ್ನ ಒಂದು ಜ್ಯೋತಿಷ್ಯರು ಹೇಳಿದರು. ಹಾಗೂ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟಃ ಪರಂತಪ. ಸೊ ಯಾರು ಈ ಯೋಗ ಅಭ್ಯಾಸದಲ್ಲಿ ಪರಿಪೂರ್ಣ ಆಗೋದಿಲ್ವೋ ಅವರು ಮುಂದಿನ ಜನ್ಮದಲ್ಲಿ ಶುಚಿನಾಂ ಒಂದು ಬ್ರಾಹ್ಮಣ ಪರಿವಾರದಲ್ಲಿ ಅಥವಾ ಶ್ರೀಮಂತ ಪರಿವಾರದಲ್ಲಿ ಅವರು ಜನಿಸ್ತಾರೆ. ಮತ್ತು ಅವರು ಭಕ್ತಿ ಮಾಡಲಿಕ್ಕೆ ತಿರ್ಗಾ ಭಗವಂತ ಅವಕಾಶ ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಆ ರೀತಿ ತಗೊಂಡ್ರೂ ಕೂಡ ನಾನು ಕೂಡ ಈ ಜನ್ಮದಲ್ಲಿ ಹುಟ್ಟಿರಬೇಕಾದ್ರೆ ನನ್ನ ಒಂದು ಪರಿವಾರ ಮಲಿಕ್ಸ್ ಪರಿವಾರ ಆ ಕೋಲ್ಕತ್ತಾದಲ್ಲಿ ದೊಡ್ಡ ಶ್ರೀಮಂತ ಪರಿವಾರ, ಹಾಗೂ ಬ್ರಾಹ್ಮಣರು ಕೂಡ ಹೌದು. ಬಾಲ್ಯದಿಂದಲೂ ಕೂಡ ನಾವೆಲ್ಲರೂ ಕೂಡ ಕೃಷ್ಣ ಭಕ್ತಿಯನ್ನು ಮಾಡ್ತಾಯಿದ್ವಿ. ನನಗೆ ಗೊತ್ತಿರುವ ಹಾಗೆ ನಾನು ಯಾವತ್ತೂ ಕೂಡ ಒಂದು ಸಮಯವೂ ಕೂಡ ಕೃಷ್ಣನ ಮರೆತು ನಾನು ಜೀವನ ನಡೆಸಿಲ್ಲ. ಸೊ ಈ ಕಾರಣದಿಂದ ನನ್ನನ್ನು ಮೇಲೆ ಸಂದೇಹ ಪಡುವಂತಹ ಯಾವುದೇ ಕಾರಣವಿಲ್ಲ. ಸೊ ಹೀಗೆ ಶಾಸ್ತ್ರ ಪ್ರಮಾಣದಿಂದ ಆ ಭಕ್ತನ ಒಂದು ಮನಸ್ಸಿನಲ್ಲಿ ಗುರುಗಳ ಮೇಲೆ ನಂಬಿಕೆ ಅನ್ನೋದು ಅವರು ನೀಡಿದ್ರು. ಹಾಗೂ ಹೇಳಿದ್ರು, ನನ್ನ ಜೀವನದಲ್ಲಿ ಇಲ್ಲಿ ತನಕ ಯಾವುದೇ ನಿಯಮಗಳನ್ನು ಮುರಿದಿಲ್ಲ. ಮಾಂಸ ಭಕ್ಷಣೆ ಆಗಲಿ, ಅನೈತಿಕ ಸಂಬಂಧ, ಜೂಜಾಟ ಆಗಲಿ, ಮದ್ಯಪಾನ ಆಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ. ಸೊ ಆದ್ದರಿಂದ ಇಂತಹ ಒಂದು ಗುರುಗಳನ್ನು ನೀವು ಪಾಲನೆ ಮಾಡೋದರಿಂದ ನೀವು ಜೀವನ ಪರಿಪೂರ್ಣತೆಯನ್ನು ನೀವು ಕೂಡ ಪಡಿತೀರಾ ಅನ್ನೋದನ್ನು ಪ್ರಭುಪಾದರ ಪತ್ರದಲ್ಲಿ ಬರೀತಾರೆ. ನಂತರ ರಥಯಾತ್ರಾ ಸ್ಯಾನ್ ಫ್ರಾನ್ಸಿಸ್ಕೋಲಿ ಜುಲೈ. ಹಲವು ಕಡೆ ಇನ್ನೂ ಭಕ್ತಾದಿಗಳ ಮನಸ್ಸಲ್ಲಿ ಅಪನಂಬಿಕೆ ಅನ್ನುವಂತಹ ವಿಷ ಹರಡಿಬಿಟ್ಟಿತ್ತು. ಇಲ್ಲಿ ರಥಯಾತ್ರೆಗೆ ಆದಾಗ ಪ್ರಭುಪಾದ ಹೋಗಿರ್ತಾರೆ. ಆದರೆ ಪ್ರಭುಪಾದರಿಗೆ ಈ ಕೆಲವು ಶಿಷ್ಯಂದರು ಆ ರಥವನ್ನು ಏರಲಿಕ್ಕೆ ಬಿಡ್ತಾ ಇರಲಿಲ್ಲ. ಪ್ರಭುಪಾದ ಬೇಡ, ಯಾವುದೊಂದು ಕಾರಣಗಳು ಕೊಡ್ತಾಯಿದ್ರು, ಅದು ನಿಮಗೆ ಅಷ್ಟು ಸುರಕ್ಷಿತ ಅಲ್ಲ, ಏನಾದರೂ ಜನ ನಿಮ್ಗೇನಾದ್ರು ಮಾಡಿಬಿಡ್ಬೋದು ಅಂತ ಹೇಳಿ ಅದು ಹೋಗದೆ ಇರ್ತಾರೆ, ತಡಿಲಿಕ್ಕೆ ಹೋಗ್ತಾರೆ. ಅವರು ಪ್ರಭುಪಾದ ಹೇಳಿದ್ರೆ ನಾನು ಹೋಗಲೇಬೇಕು, ಕರ್ಕೊಂಡು ಹೋಗಿ ಎಲ್ಲಿಗೆ ಅಂತ.
ಮತ್ತು ಒತ್ತಡದಿಂದ ಶಿಷ್ಯನನ್ನು ಕರ್ಕೊಂಡು ಹೋದರೂ ಕೂಡ ಅಲ್ಲಿ ರಥನ ಏರ್ಲಿಕ್ಕೆ ಬಿಡೋದಿಲ್ಲ. ಅದು ನಿಮಗೆ ಅಷ್ಟು ಸುರಕ್ಷಿತ ಅಲ್ಲ, ಮತ್ತೇನಾದ್ರು ಬಿದ್ದೋಗ್ಬಿಟ್ರೆ ಹೀಗೆ ಏನೋ ಒಂದು ಕಾರಣಗಳನ್ನು ಕೊಡ್ತಾ ಇರ್ತಾರೆ. ಅವರು ಪ್ರಭುಪಾದ್ ಪರವಾಗಿಲ್ಲ ಅಂತ ಹೇಳಿ ರಥದ ಮುಂದೆನೇ ಅವರು ಹಾಡ್ತಾ ಕೀರ್ತನೆ ಮಾಡ್ತಾ ಹೋಗ್ತಾರೆ. ಆದರೆ ಇನ್ನೂ ಅನೇಕ ಶಿಷ್ಯಂದರು ರಥದ ಮೇಲೆ ಏರಿದ್ರು. ಪ್ರಭುಪಾದ್ ಎಲ್ಲ ಗಮನಿಸ್ತಾರೆ, ಇಲ್ಲೇನೋ ಒಂದು ಸಂಚು ನಡೀತಾ ಇದೆ. ಮತ್ತು ಆದಮೇಲೆ ಇನ್ನೇನು ರಥದ ಕೊನೆಯ ಭಾಗದಲ್ಲಿ ಅವರೇ ಒತ್ತಾಯಿಸಿ ರಥವನ್ನು ಏರ್ತಾರೆ. ರಥವನ್ನು ಏರಿ ಒಂದು ಸ್ವಲ್ಪ ದೂರ ರಥದ ಮೇಲೇ ಬರ್ತಾರೆ. ಅನಂತರ ಸಂಜೆ ಆದಮೇಲೆ ರಥೋತ್ಸವ ಎಲ್ಲ ಆದಮೇಲೆ ಅಲ್ಲಿ ಭಾಷಣ ಇರುತ್ತೆ, ಪ್ರವಚನ ಇರುತ್ತೆ. ಪ್ರವಚನ ಮುಗಿಸಿದ ಮೇಲೆ ಮತ್ತು ಮಂದಿರಕ್ಕೆ ಹೋಗ್ತಾರೆ. ಮಂದಿರಕ್ಕೆ ಸ್ಯಾನ್ ಫ್ರಾನ್ಸಿಸ್ಕೋ ಮಂದಿರಕ್ಕೆ ಹೋದಾಗ ಎಲ್ಲ ನಾಯಕರನ್ನು ಕರೀತಾರೆ, ಯಾರೆಲ್ಲ ಇದ್ದೀರಾ ಬನ್ನಿ ಅಂತ. ಬಂದ್ಬಿಟ್ಟು ಎಲ್ರಿಗೂ ಚೆನ್ನಾಗಿ ಬೈತಾರೆ. ಏನು ಅಂದ್ಕೊಂಡ್ಬಿಟ್ಟಿದ್ದೀರ ನೀವು? ನನಗೇನು ಅನ್ನಿಸ್ತಾ ಇದೆ, ನನ್ನ ಸ್ಥಾನ ತೊಗೋಬೇಕು ಅಂತೇಳಿ ನಿಮಗೆ ತುಂಬ ಆಸಕ್ತಿ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ. ರಥದ ಮೇಲೆ ನನ್ನ ಶಿಷ್ಯಂದರು ಕೂತಿದ್ದಾರೆ, ನನ್ನ ಬಿಡ್ತಾ ಇಲ್ಲ ಹತ್ತಲಿಕ್ಕೆ. ಯಾಕೋಸ್ಕರ? ಯಾಕಂತ ಹೇಳಿದ್ರೆ ನಿಮ್ಮ ಒಳಗಡೆ ಆಸೆ ಇದೆ, ನನ್ನ ಸ್ಥಾನ ತೊಗೋಬೇಕು, ಸೊ ಈ ವಿಷಯ ಒಳ್ಳೆಯದಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಬೈತಾರೆ. ಅನಂತರ ಅವರು ಪತ್ರ ಬರೀತಾರೆ, ಬೇರೆ ಬೇರೆ ಶಾಖೆಗಳಿಗೆ ಬರೆದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬರಬೇಕು, ಒಂದು ಮೀಟಿಂಗ್ ಇದೆ, ಎಲ್ಲ ಒಂದು ಶಾಖೆಯ ಪ್ರೆಸಿಡೆಂಟ್ಗಳು ಬರಬೇಕು ಅಂತ ಹೇಳಿ ಅವರು ಒತ್ತಾಯಿಸ್ತಾರೆ. ಹಾಗೂ ನಂತರ ಮರುದಿವಸ ಒಬ್ಬ ಶಿಷ್ಯ ಬೇರೆ ಊರಿಂದ ಬರ್ತಾರೆ, ಬಂದು ಮಾತಾಡಿಸ್ತಾರೆ. ಪ್ರಭುಪಾದ್ಗೆ ಹೇಳ್ತಾರೆ, ಪ್ರಭುಪಾದ್ ನಿಮಗೆ ಪತ್ರ ಬರೆದಿದೆ, ಯಾಕೆ ಉತ್ತರ ಕೊಟ್ಟಿಲ್ಲ ಅಂತ. ಪ್ರಭುಪಾದ್ ಹೇಳ್ತಾರೆ, ನನಗೇನು ಪತ್ರ ಸಿಕ್ಕಿಲ್ಲಲ್ಲ ಅಂತ. ಮತ್ತು ವಿಚಾರ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಮಂದಿರದಲ್ಲಿ ಪ್ರಭುಪಾದ್ಗೆ ಏನೋ ಪತ್ರಗಳು ಬರ್ತಾಯಿತ್ತು, ಅದನ್ನು ಅಲ್ಲಿನ ಒಂದು ಭಕ್ತಾದಿಗಳು ಓದ್ತಾಯಿದ್ರು. ಓದ್ಬಿಟ್ಟು ಯಾವುದು ಕೊಡಬೇಕು ಅಂತ ಅನಿಸುತ್ತೆ ಪತ್ರಗಳನ್ನು ಕೊಡ್ತಾಯಿದ್ರು, ಯಾವುದು ಬೇಡ ಅದನ್ನ ಅವರು ತಿರಸ್ಕಾರ ಮಾಡಿಬಿಡ್ತಾಯಿದ್ರು, ಬಿಸಾಕ್ಬಿಡ್ತಾಯಿದ್ರು. ಪ್ರಭುಪಾದ್ಗೆ ಗೊತ್ತಾದ ತಕ್ಷಣ ಇನ್ನೂ ಸಿಟ್ಟು ಜಾಸ್ತಿ ಇರುತ್ತೆ. ಅವ್ರು ಹೇಳ್ತಾರೆ, ಎಷ್ಟು ಧೈರ್ಯ ನಿಮಗೆ, ಗುರುಗಳಿಗೆ ಬಂದಂತಹ ಪತ್ರವನ್ನು ನೀವು ಪರಿಶೀಲನೆ ಮಾಡಿ ಯಾವುದು ಕೊಡಬೇಕು ಬೇಡ ಅಂತ ನೀವು ಯಾರು ತಯಾರು ಮಾಡಲಿಕ್ಕೆ, ನಿಮಗೆ ಯಾರು ಈ ಅಧಿಕಾರ ಕೊಟ್ಟಿರುವಂಥದ್ದು ಅಂತ ಹೇಳಿ ಅವ್ರು ತುಂಬ ಅವ್ರಿಗೆ ಮನಸ್ಸು ಬೇಜಾರಾಗುತ್ತೆ. ಮನಸ್ಸು ಬೇಜಾರಾಗಿ ಅವರಿಗೆ ಆತಂಕ ಜಾಸ್ತಿಯಾಗಿ ಅನಾರೋಗ್ಯವಾಗಿಬಿಡ್ತಾರೆ. ಸೊ ತುಂಬ ಅವರಿಗೆ ಅನಾರೋಗ್ಯ ಆಗಿ ಅವರು ತಿನ್ನೋದು ಕೂಡ ಬಿಟ್ಬಿಡ್ತಾರೆ. ಮತ್ತು ಅವರು ತುಂಬ ವಿಚಾರ ಮಾಡ್ತಾ ಇರ್ತಾರೆ. ಸೊ ಈ ಅಪನಂಬಿಕೆಯ ವಿಷ ಇದು ಬೆಳೀತಾ ಇದೆ, ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಅವರು ಪತ್ರ ಬರೆದು 3 ಜನರನ್ನು ಕರೀತಾರೆ. ತುಂಬ ನಿಕಟವತ್ತಿನ ಶಿಷ್ಯರು, ರೂಪಾನುಗ ಪ್ರಭು, ಭಗವಾನ್ ಪ್ರಭು ಹಾಗೂ ತಮಾಲ್ ಕೃಷ್ಣ. ಸೊ ಇವ್ರ ಮೂರಿಗೆ ಪತ್ರ ಬರೆದು ತುರಂತವಾಗಿ ನೀವು ಬರಲೇಬೇಕು ಅಂತ. ಸೊ ಫೋನ್ ಮಾಡ್ತಾರೆ. ಫೋನಲ್ಲಿ ಅವರೆಲ್ಲ ಗಾಬರಿ ಆಗಿಬಿಟ್ಟು ಇಮಿಡಿಯೇಟಾಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಎಲ್ಲರೂ ಓಡಿ ಬರ್ತಾರೆ. ಅನಂತರ ಆ 3 ಜನ ಭೇಟಿಯಾದಾಗ ಪ್ರಭುಪಾದ್ ಹೇಳ್ತಾರೆ, ಸೊ ನನಗೆ ಇಲ್ಲಿರಲಿಕ್ಕೆ ಇಷ್ಟ ಇಲ್ಲ, ನನಗೆ ಇಲ್ಲಿ ತುಂಬ ಬೇಜಾರಾಗ್ತಾಯಿದೆ, ಇಲ್ಲಿ ನನಗೆಲ್ಲ ಕರ್ಕೊಂಡು ಹೋಗಿ ಅಂತ. ಶಿಷ್ಯನ ಹೇಳ್ತಾರೆ, ಆಯಿತು ನಾನು ಕರ್ಕೊಂಡು ಹೋಗ್ತೀನಿ. ಅವರು ಎಲ್ಲಿ ಕರ್ಕೊಂಡು ಹೋಗೋಣ? ಬೇರೆ ಆಯಿತು ನಮ್ಮ ಟೆಂಪಲ್ ಹತ್ರ ಬನ್ನಿ. ಇನ್ನೊಬ್ರು ಹೇಳ್ತಾರೆ, ನಾನು ಯುರೋಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲ, ಯುರೋಪ್, ಅಮೇರಿಕಾ ಎಲ್ಲ ಕಡೆ ವಿಷ ಅನ್ನೋದು ಹರಡ್ತಾ ಇದೆ, ನನಗೆ ಇದರ ಆಭಾಸ ಆಗ್ತಾಯಿದೆ, ನನಗೆ ಇಲ್ಲೆಲ್ಲೂ ಕೂಡ ಇರಲಿಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿ ಅವರು ವ್ಯಕ್ತಪಡಿಸ್ತಾರೆ. ಸೊ ನಂತರ ಈಗ 1970, ಸೊ ಈ ಒಂದು ಸಮಯ ಮತ್ತು ತಿರ್ಗಾ ಅವರು ಪತ್ರ ಬರೆದು ಎಲ್ಲರಿಗೂ ಪತ್ರದಲ್ಲಿ ಈ ಒಂದು ಸಂದೇಶ ಕಳಿಸ್ತಾರೆ. ನಾನು ಅಭಯ ಚರಣಾರವಿಂದ ಭಕ್ತೇಶ್ವರ ಪ್ರಭುಪಾದ್, ಇವರು ಶಿಷ್ಯ ಓಂ ವಿಷ್ಣುಪಾದ ಅಷ್ಟೋತ್ತರ ಶತಶಿ ಶ್ರೀಮದ್ ಶ್ರೀಲ ಭಕ್ತೇಶ್ವರ ಠಾಕೂರ್ ಪ್ರಭುಪಾದ್ ಅವರ ಶಿಷ್ಯ. ನಾನು 1965ರಲ್ಲಿ ಭಾರತದಿಂದ ಅಮೇರಿಕಾಗೆ ಒಬ್ಬಂಟಿಯಾಗಿ ಬಂದೆ. ಸಹಾಯ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ತುಂಬ ಶ್ರಮಪಟ್ಟು 1966ರಲ್ಲಿ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ನಾನು ಸ್ಥಾಪನೆ ಮಾಡಿದೆ. ನಂತರ ಈ ದಿವಸ ಇಲ್ಲಿಂದ 34 ಶಾಖೆಗಳು ತೆರೆದಿದೆ ವಿಶ್ವಾದ್ಯಂತ. ಹಾಗೂ ನನಗೆ ಈಗ 75 ವರ್ಷ ಆಗಿದೆ. ಮತ್ತು ನನಗೆ ಈಗ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಅದರಿಂದ ನಾನು 12 ಜನರನ್ನು ನೇಮಿಸ್ತೀನಿ. ಇವರು ಒಂದು ಕಮಿಟಿ ಆಗ್ತಾರೆ, ಗವರ್ನಿಂಗ್ ಬಾಡಿ ಕೌನ್ಸಿಲ್. ಸೊ ಈ ಕಮಿಟಿ ಅದರಿಂದ ಇನ್ನು ಮುಂದೆ ನಾನು ಇಲ್ಲದೇ ಇದ್ದರೂ ಕೂಡ ಈ ಜನ ಇದಕ್ಕೆಲ್ಲವೂ ಕೂಡ ಜವಾಬ್ದಾರರಾಗಿರ್ತಾರೆ. ಸೊ ಏನೇ ವಿಷಯಗಳಿದ್ರೂ ಕೂಡ ಈ 12 ಜನ ಏನು ಹೇಳ್ತಾರೆ ಅದನ್ನು ನೀವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅನ್ನೋಂತಹ ಪತ್ರವನ್ನು ಎಲ್ಲ ಕಡೆ ಹಂಚ್ತಾರೆ. ಹಾಗೂ 12 ಜನ ನೇಮಿಸ್ತಾರೆ. ಶ್ರೀಮಾನ್ ರೂಪಾನುಗ ದಾಸ್ ಅಧಿಕಾರಿ, ಶ್ರೀಮಾನ್ ಭಗವಾನ್ ದಾಸ್ ಅಧಿಕಾರಿ, ಶ್ರೀಮಾನ್ ಶ್ಯಾಮಚಂದ್ರ ದಾಸ್ ಅಧಿಕಾರಿ, ಶ್ರೀಮಾನ್ ಸತ್ಸ್ವರೂಪ ದಾಸ್ ಅಧಿಕಾರಿ, ಶ್ರೀಮಾನ್ ಕರಂದರ್ ದಾಸ್ ಅಧಿಕಾರಿ, ಶ್ರೀಮಾನ್ ಸಂಸದೂತ ದಾಸ್ ಅಧಿಕಾರಿ, ಶ್ರೀಮಾನ್ ತಮಾಲ್ ಕೃಷ್ಣ ದಾಸ್ ಅಧಿಕಾರಿ, ಶ್ರೀಮಾನ್ ಸುಧಾಮ ದಾಸ್ ಅಧಿಕಾರಿ, ಶ್ರೀಮಾನ್ ಬಲಿಮರ್ದನ ದಾಸ್ ಅಧಿಕಾರಿ, ಶ್ರೀಮಾನ್ ಜಗದೀಶ ದಾಸ್ ಅಧಿಕಾರಿ, ಶ್ರೀಮಾನ್ ಹಯಗ್ರೀವ ದಾಸ್ ಅಧಿಕಾರಿ ಹಾಗೂ ಶ್ರೀಮಾನ್ ಕೃಷ್ಣದಾಸ್ ಅಧಿಕಾರಿ. ಸೊ ಇಷ್ಟು ಜನ ನೇಮಿಸ್ತಾರೆ. ಸೊ ಮುಂದೆ ನೋಡೋಣ ಯಾವ ರೀತಿ
ಸೊ ಈ ಕೃಷ್ಣ ಪ್ರಜ್ಞೆ ಆಂದೋಲನದಂತೂ ಈ ಮಾಯೆಯ ಪ್ರಭಾವದಲ್ಲಿ ಹೇಗೆ ಹೊರಗೆ ಬರುತ್ತೆ, ಹೇಗೆ ಪ್ರಚಾರ ಆಗುತ್ತೆ. ಸೊ ಇದು ತುಂಬ ಮುಖ್ಯಕರವಾದಂಥದ್ದು. ಸೊ ಕೆಲವು ಜನ ಅಪಸಂಪ್ರದಾಯಗಳು ಇಸ್ಕೊಂಡ ಬೇರ್ಪಟ್ಟಂಥವರು ಈ ಒಂದು ವಿಷಯಗಳನ್ನು ತಿರುಗಿಸಿ ಮರಗಿಸಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ಈ ರೀತಿ ನಡೀತಾ ಇದೆ ಅಂತೆಲ್ಲ ಹೇಳಿ. ಸೊ ಆದರೆ ಇಲ್ಲಿ ಪ್ರಭುಪಾದ ಯಾವತ್ತೂ ಕೂಡ ಇಸ್ಕಾನ್ ಸಂಸ್ಥೆಯಲ್ಲಿ ಏನೇ ಒಂದು ತೊಂದರೆಗಳಾಗಿದ್ದರೂ ಕೂಡ ಇಸ್ಕಾನ್ ಸಂಸ್ಥೆನ ಬೇರ್ ಮಾಡಲಿಕ್ಕೆ ಆಗಲಿಲ್ಲ, ಮಾಡೋಕ್ಕೆ ಹೋಗಿಲ್ಲ, ಅಥವಾ ಅವ್ರ ಶಿಷ್ಯನ ಹೊರಗೆ ಕಳಿಸ್ಲಿಲ್ಲ. ಅಥವಾ ಆ ಸಮಯದಲ್ಲೂ ಕೂಡ ಶಿಷ್ಯಂದರು ಬೇರೆ ಆಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಪ್ರಭುಪಾದ ಆದಷ್ಟು ಪ್ರಯತ್ನ ಮಾಡಿದರು ಇಸ್ಕಾನ್ ಸಂಸ್ಥೆ ಒಳಗಡೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ. ಪ್ರಭುಪಾದ ಈ ಮಾತನ್ನು ಬಾರಿ ಹೇಳಿದರು, ಏನೇ ಕಷ್ಟ ಬರಲಿ, ಏನೇ ತೊಂದರೆ ಇರಲಿ, ಇಸ್ಕಾನ್ ಬಿಟ್ಟು ನೀವು ಹೋಗಬಾರ್ದು ಅಂತ. ಸೊ ಹೀಗೆ ಒಂದು ಪರಿವಾರ, ಸೊ ಪರಿವಾರದಲ್ಲಿ ಸಮಸ್ಯೆಗಳು ಬಂದಾಗ ಪರಿವಾರದ ಸಮಸ್ಯೆಗಳನ್ನು ಊರಿಗೆಲ್ಲ ಡಂಗೂರ ಸಾರಿಸೋದಿಲ್ಲ, ಅಥವಾ ಪರಿವಾರ ಬಿಟ್ಟು ಓಡೋಗೋದಿಲ್ಲ. ಸೊ ಜನ, ಹಿರಿಯರು, ಬುದ್ಧಿವಂತರು, ಜವಾಬ್ದಾರಿ ಇರುವಂಥವ್ರು ಏನು ಮಾಡ್ತಾರೆ, ಆ ಪರಿವಾರದ ಸಮಸ್ಯೆಗಳನ್ನು ಬಗೆಹರಿಸಿ ಪರಿವಾರನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗೆ ಇಸ್ಕಾನ್ ಅನ್ನುವಂಥದ್ದು ಒಂದು ದೊಡ್ಡ ಆಧ್ಯಾತ್ಮಿಕ ಪರಿವಾರ. ಸೊ ಪ್ರಭುಪಾದ ಹೇಳಿದರು, ಇಸ್ಕಾನ್ ಅದು ನನ್ನ ಒಂದು ಶರೀರ ಇದ್ದ ಹಾಗೆ, ಈ GBC ಅನ್ನೋದು ನನ್ನ ಶರೀರ ಇದ್ದ ಹಾಗೆ. ಆದ್ದರಿಂದ ಏನೇ ಸಮಸ್ಯೆಗಳಿರಲಿ ನೀವು ಕುಂತು ಬಗೆಹರಿಸಿ ಇದನ್ನು ನಿವಾರಣೆ ಮಾಡಬೇಕೇ ಹೊರತು ಜಗಳ ಆಡಿಕೊಂಡು ಬೇರೆ ಆಗಬಾರ್ದು ಅಂತ. ಸೊ ಹೀಗೆ ಸಂಸ್ಥೆಗಳಲ್ಲಿ ಕಷ್ಟ ಸುಖ ಇರುತ್ತೆ, ಏರುಪೇರು ಬಂದೇ ಬರುತ್ತೆ. ಯಾಕಂತ ಹೇಳಿದರೆ ಈ ಜಗತ್ತು ಮಾಯಾಲೋಕ. ಸೊ ಮಾಯಾಲೋಕದಲ್ಲಿ ನಾವೆಲ್ಲರೂ ಕೂಡ ಬದ್ಧ ಜೀವಿಗಳು ಪ್ರಯತ್ನ ಮಾಡ್ತಾ ಇದ್ದೀವಿ ಒಳ್ಳೆಯವರಾಗಲಿಕ್ಕೆ. ಇಸ್ಕಾನಿಗೆ ಬಂದ ತಕ್ಷಣ ಒಳ್ಳೆಯವರಾಗ್ಬಿಟ್ವಿ ಅಂತಲ್ಲ. ಶಾಲೆಗೆ ಸೇರಿದ ತಕ್ಷಣ ಒಬ್ಬ ಡಾಕ್ಟರ್ ಆಗೋದಿಲ್ಲ. ಶಾಲೆಗೆ ಸೇರಿದ ತಕ್ಷಣ ಅವನು ಓದಬೇಕು, ಪ್ರಯತ್ನ ಮಾಡಬೇಕು, ರ್ಯಾಂಕ್ ತೊಗೋಬೇಕು, ಮುಂದೆ ಡಿಗ್ರಿ ಓದಬೇಕು, ಎಲ್ಲ ಇರುತ್ತೆ. ಸೊ ಕೆಲವೊಮ್ಮೆ ಕಡಿಮೆ ಮಾರ್ಕ್ಸ್ ಬರ್ಬೋದು, ಕೆಲವೊಮ್ಮೆ ಫೇಲ್ ಆಗ್ಬೋದು. ಸೊ ಯಾವ ರೀತಿ ಅವ್ನು ಪ್ರಯತ್ನ ಮಾಡ್ತಾನೆ ರೀತಿ ಆಗುತ್ತೆ. ಆದರೆ ಯಾವುದೂ ಕೂಡ ಮುಂದುವರಿಲಿಕ್ಕೆ ಇದು ಯಾವುದು ಕೂಡ ಅಡಚಣೆ ಅಲ್ಲ. ಫೇಲ್ ಆದರೂ ಕೂಡ ಪ್ರಭುಪಾದರು ಇಲ್ಲಿ ಅವಕಾಶ ಕೊಡ್ತಾಯಿದ್ರೆ ತಿರ್ಗಾ ಓದಿ ಪಾಸಾಗಿ ಮುಂದಕ್ಕೆ ಹೋಗಿ. ಸೊ ಹೀಗೆ ನಮ್ಮ ಹೃದಯದಲ್ಲೂ ಕೂಡ ಜನ್ಮಾಂತರಗಳಿಂದ ನಾನಾ ರೀತಿಯ ಕಲ್ಮಶಗಳಿದೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಎಲ್ಲ ಇದೆ. ಬಂದ ತಕ್ಷಣ, ತಿಲಕ ಹಚ್ಕೊಂಡ ತಕ್ಷಣ, ಜಪ ಮಾಡಿದ ತಕ್ಷಣ ಹೃದಯ ತುರಂತವಾಗಿ ಶುದ್ಧೀಕರಣ ಆಗೋದಿಲ್ಲ. ಸತತವಾದ ಪ್ರಯತ್ನ, ಎಲ್ಲಿ ತನಕ ಪ್ರಯತ್ನ, ಜೀವನ ಇರೋ ತನಕ ಪ್ರಯತ್ನ ಮಾಡ್ತಾ ಇರಬೇಕು. ಮಾಯ ಕೂಡ ಪ್ರಯತ್ನ ಮಾಡ್ತಾ ಇರುತ್ತೆ ನಮ್ಮನ್ನು ಸೆಳೆಸಲಿಕ್ಕೆ. ಅದರಿಂದ ಎಲ್ಲಿ ತನಕ ನಾವು ಒಗ್ಗಟ್ಟಾಗಿರ್ತೀವಿ, ಭಕ್ತರ ಸಂಘದಲ್ಲಿರ್ತೀವಿ, ಶಾಸ್ತ್ರಗಳನ್ನು ಪ್ರತಿನಿತ್ಯ ಓದ್ತೀವಿ, ಹಾಗೂ ಪ್ರತಿನಿತ್ಯ 16 ಮಾಲೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇರ್ತೀವಿ, ನಾವು ಸುರಕ್ಷಿತವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗುತ್ತೆ. ಹರೇ ಕೃಷ್ಣ. ಹಾಗಾದರೆ ಪ್ರಶ್ನೆಗಳಿದೆಯಾ? ಶ್ರೀ ಪ್ರಭುಪಾದ ಲೀಲಾಮೃತ ಕಿ